start. Hello everyone, welcome to my YouTube channel Ditya Tutorials. So ಇವತ್ತಿನ ನಾನು ಈ ಸೆಷನ್ ಅಲ್ಲಿ ಸೆಕೆಂಡ್ PUC ನಲ್ಲಿ ಬರುವಂತ ಇಂಪಾರ್ಟೆಂಟ್ ಚಾಪ್ಟರ್ ಅಂದ್ರೆ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತು, ವಿಚ್ ಈಸ್ ಆಸ್ಕ್ಡ್ ಫಾರ್ 12 ಮಾರ್ಕ್ಸ್ ಗೆ ಕೇಳ್ತಾ ಹೋಗ್ತಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ಮತ್ತೆ ಈಸಿಯಾಗಿ ಕೂಡ ಇದೆ. ಸೊ ಇದನ್ನ ನಾವು ಹೇಗೆ ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಸಿ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂದ್ರೆ ನೇಮ್ ಇಟ್ ಸೆಲ್ಫ್ ಇಸ್ ಸೇಯಿಂಗ್, ಒಂದು ನೇಮ್ ಅಲ್ಲ ಹೇಳ್ತಾ ಇದೆ. ಅಡ್ಮಿಷನ್ ಅಂತ ಹೇಳಿದ್ರೆ ಒಬ್ಬ ಹೊಸ ಪರ್ಸನ್ ಅನ್ನ, ಒಬ್ಬ ಹೊಸ ಪಾರ್ಟ್ನರ್ ಅನ್ನ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ನಡೆಸ್ತಾ ಇರುವಂತ ಒಂದು ಬಿಸ್ನೆಸ್ ಫರ್ಮ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದನ್ನ ನಾವು ಅಡ್ಮಿಷನ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ವೆನ್ 2 or more persons running a business they are going to admit a new partner ನ ಅವರು ಅಡ್ಮಿಟ್ ಮಾಡ್ಕೊಂಡಾಗ ಆಗುವಂತ ಸರ್ಕಮ್ಸ್ಟೆನ್ಸಸ್ ನ ನಾವು ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ನ ನಾವು ನೋಡ್ತಾ ಹೋದ್ರೆ ನಾವು ಪ್ರಿಪೇರ್ ಮಾಡುವಾಗ 3 ಅಕೌಂಟ್ಸ್ ಅನ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ಬೇಕು. ದ ಒನ್ ಇಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಅನದರ್ ಒನ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ದ ನೆಕ್ಸ್ಟ್ ಒನ್ ಇಸ್ ನ್ಯೂ ಬ್ಯಾಲೆನ್ಸ್ ಶೀಟ್. ನಾವಿಲ್ಲಿ ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂಡ್ ದೆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೇಗೆ ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಹೇಗೆ ಪ್ರಿಪೇರ್ ಮಾಡಬಹುದು ಅಂತ ಈಸಿಯಾಗಿ ಕಲಿತಾ ಹೋಗೋಣ. ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು ಅಂದ್ರೆ ದೇರ್ ಈಸ್ ಒನ್ ಫಾರ್ಮ್ಯಾಟ್, ಅದಕ್ಕೆ ಒಂದು ಫಾರ್ಮ್ಯಾಟ್ ಇದೆ. ಸೊ ಆ ಫಾರ್ಮ್ಯಾಟ್ ಏನು ಅಂತ ಈಸಿಯಾಗಿ ಕಲಿತಾ ಹೋಗೋಣ. ಆಸ್ ವಿ ಆಲ್ ನೋ ದಟ್ ನಮ್ಗೆ ಆಲ್ರೆಡಿ ಗೊತ್ತು, ದಿಸ್ ಇಸ್ ಡೆಬಿಟ್ ಸೈಡ್ ಅಂಡ್ ದಿಸ್ ಇಸ್ ಕ್ರೆಡಿಟ್ ಸೈಡ್. ನಾವ್ ಯಾವಾಗ್ಲೂ ಡೆಬಿಟ್ ಅನ್ನ 2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂಡ್ ಕ್ರೆಡಿಟ್ ಅನ್ನ ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ, ಬೈ ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನಾವೇನ್ ಮಾಡ್ತಾ ಹೋಗೋಣ, ವೆನ್ ದೇರ್ ಈಸ್ ಇನ್ಕ್ರೀಸ್ ಇನ್ ಅಸೆಟ್, ನೋಡಿ ಇಲ್ಲಿ ನಾನು ಆರೋ ಮಾರ್ಕ್ ಹಾಕಿದ್ದೇನೆ. ಅಸೆಟ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. ಅದೇ ಅಸೆಟ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ತಾ ಹೋಗ್ತೀವಿ, ಡೆಬಿಟ್ ಮಾಡ್ತಾ ಹೋಗ್ತೀವಿ. ಸೊ ಉಲ್ಟಾ ನೆಕ್ಸ್ಟ್ ಲಯಾಬಿಲಿಟಿ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೀವಿ, ಇಲ್ಲಿ ಡೆಬಿಟ್ ಮಾಡ್ತೀವಿ. ಲಯಾಬಿಲಿಟಿ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ನೀವು ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ ಸಾಕು. ಅಸೆಟ್ ಏನಾದ್ರೂ ಇನ್ಕ್ರೀಸ್ ಆದ ಕ್ರೆಡಿಟ್ ಮಾಡ್ತೀವಿ ಅಂದ್ರೆ, ಸೊ ವೈಸ್ ವರ್ಸ ಅಸೆಟ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಹಾಗೆ ಲಯಾಬಿಲಿಟಿ ಇನ್ಕ್ರೀಸ್ ಆದಾಗ ಏನ್ ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಲಯಾಬಿಲಿಟಿ ಡಿಕ್ರೀಸ್ ಆದಾಗ ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಇದೊಂದು ಕಾನ್ಸೆಪ್ಟ್ ನ ನೀವು ನೆನ್ಪಿಡ್ಕೊಂಡ್ರೆ ಇನ್ನಷ್ಟು ಈಸಿಯಾಗಿ ನಾವು ನೆನ್ಪಿಡ್ಕೋಬಹುದು. ಅಂಡ್ ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ನಮ್ಗೆಲ್ಲರಿಗೂ ಗೊತ್ತು ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ಏನು, ವಿಚ್ ಹ್ಯಾಸ್ ಟು ಬಿ ಪೇಡ್. ನಾವ್ ಇನ್ನು ಪೇ ಮಾಡಬೇಕಾಗಿರತ್ತೆ. ನಾವು ಉಳಿಸ್ಕೊಂಡಿರೋದನ್ನ ನಾವೇನಂತ ಹೇಳ್ತೀವಿ, ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ನಾವು ಕಟ್ಟಬೇಕಾಗಿರುವಂತ ಎಕ್ಸ್ಪೆನ್ಸಸ್ ಏನಾದ್ರೂ ಇನ್ನು ನಾವು ಕಟ್ಟಿಲ್ಲ ಅನ್ನೋವಾಗ ಔಟ್ ಸ್ಟ್ಯಾಂಡಿಂಗ್ ಅಂತೀವಿ. ಸೊ ಅದನ್ನು ಕೂಡ ಏನ್ ಮಾಡ್ತೀವಿ, ಇಲ್ಲಿ ಡೆಬಿಟ್ ಮಾಡ್ತೀವಿ. ದೆನ್ ಕ್ರೆಡಿಟ್ ಮಾಡ್ತೀವಿ. ಏನು, ಇದ್ರ ಉಲ್ಟಾ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಮಾಡಿದ್ರೆ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅನ್ನ ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅಂದ್ರೆ ಏನ್ ಹಾಗಿದ್ರೆ, ನಮಗೆ ಬರ್ಬೇಕಾಗಿರೋ ಇನ್ಕಮ್ ಇನ್ನೂ ಬಂದಿರೋದಿಲ್ಲ, ಅದನ್ನ ನಾವೇನಂತ ಹೇಳ್ತೀವಿ, ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅಂತೀವಿ. ಅಂಡ್ ದೆನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಕೆಲವೊಂದ್ಸಲಿ ನಾವೇ ಎಕ್ಸ್ಪೆನ್ಸಸ್ ಅನ್ನ ಮುಂಚಿತವಾಗಿನೇ ನಾವು ಪೇ ಮಾಡಿರ್ತೀವಿ, ಅದನ್ನು ಕೂಡ ನಾವೇನ್ ಮಾಡ್ತೀವಿ, ಇಲ್ಲಿ ಕ್ರೆಡಿಟ್ ಮಾಡ್ತೀವಿ. ಅಂಡ್ ನಾನು ಹೇಳ್ದೆ ಲಯಾಬಿಲಿಟಿ ಇನ್ಕ್ರೀಸ್ ಆದಾಗ ಡೆಬಿಟ್ ಮಾಡ್ತೀವಿ ಅಂದ್ರೆ ಅನ್ರೆಕಾರ್ಡೆಡ್ ಲಯಾಬಿಲಿಟೀಸ್. ಕೆಲವೊಂದ್ಸಲ ನಾವು ಫರ್ಮ್ ಅನ್ನ ವ್ಯಾಲ್ಯೂಯೇಟ್ ಮಾಡುವಾಗ ಅಥವಾ ರಿವ್ಯಾಲ್ಯೂಯೇಟ್ ಮಾಡುವಾಗ ಒಂದಿಷ್ಟು ಲಯಾಬಿಲಿಟೀಸ್ ಅನ್ನ ಅನ್ರೆಕಾರ್ಡ್ ಆಗಿರುತ್ತೆ, ಅಂದ್ರೆ ಮೆನ್ಷನ್ ಮಾಡಿರೋದಿಲ್ಲ. ಸೊ ಅಂತ ಅನ್ರೆಕಾರ್ಡೆಡ್ ಲಯಾಬಿಲಿಟೀಸ್ ಅನ್ನು ಕೂಡ ನಾವು ಡೆಬಿಟ್ ಮಾಡ್ತೀವಿ. ಅನ್ರೆಕಾರ್ಡೆಡ್ ಅಸೆಟ್ಸ್ ಅನ್ನ ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. ಸಪೋಸ್ ಬ್ಯಾಲೆನ್ಸಿಂಗ್ ಫಿಗರ್, ನಾವು ಮಾಡುವಂತ ಬ್ಯಾಲೆನ್ಸಿಂಗ್ ಫಿಗರ್ ಡೆಬಿಟ್ ಅಲ್ಲಿ ಬಂದ್ರೆ ಪ್ರಾಫಿಟ್ ಅಂತ ಹೇಳ್ತೀವಿ, ಕ್ರೆಡಿಟ್ ಅಲ್ಲಿ ಬಂದ್ರೆ ಲಾಸ್ ಅಂತ ಹೇಳ್ತೀವಿ. ಈಗ ನಾವೊಂದು ಸಿಂಪಲ್ ಆಗಿರೋದು ಒಂದು ಪ್ರಾಬ್ಲಮ್ ಅನ್ನ ಹೇಳ್ಕೊಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತು ಅಥವಾ ಇನ್ನು ಹೊಸದಾಗಿ ನೀವು ಇನ್ನು ಕ್ಲಾಸಸ್ಗೆ ಜಾಯಿನ್ ಆಗಿದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಗೆ ಕಾಲೇಜಲ್ಲೂ ಇನ್ಫಾರ್ಮ್ ಮಾಡಿರ್ತಾರೆ ಅಥವಾ ಟ್ಯುಟೋರಿಯಲ್ಸ್ ಅಲ್ಲೂ ಇನ್ಫಾರ್ಮ್ ಮಾಡಿರ್ತಾರೆ. ಮೇನ್ ನಾವಿಲ್ಲಿ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಮಾಡುವಾಗ ಗುಡ್ ವಿಲ್ ಬಗ್ಗೆ ನಾವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಗುಡ್ ವಿಲ್ ಅಂದ್ರೆ ಏನು? ಸೇ ಗುಡ್ ವಿಲ್ ವಿಚ್ ಇಸ್ ನಥಿಂಗ್ ಬಟ್ ಗುಡ್ ನೇಮ್ ಆಫ್ ಅ ಕಂಪನಿ ಅಂತ ಅಥವಾ ಫರ್ಮ್ ಅಂತ ಹೇಳ್ತೀವಿ. ಒಂದು ಫರ್ಮ್ಗೆ ಇರಬೇಕಾಗಿರೋ ಒಂದು ಹೊಸ ಹೆಸರನ್ನ ಅಥವಾ ಒಂದು ಗುಡ್ ನೇಮ್ ಅನ್ನ ನಾವು ಗುಡ್ ವಿಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋ ಪ್ರಾಬ್ಲಮ್ ಅಲ್ಲಿ ಗುಡ್ ವಿಲ್ ವಿಚ್ ಇಸ್ ಬ್ರಾಟ್ ಬೈ ದ ನ್ಯೂ ಪಾರ್ಟ್ನರ್, ಗುಡ್ ವಿಲ್
ತಗೊಂಡ್ಬಂದಿರ್ತಾನೆ ಇನ್ ಕ್ಯಾಶ್ ಅಲ್ಲಿ, ಯಾರು ಹೊಸ ಪಾರ್ಟ್ನರು, ಅಂಡ್ ವಿಚ್ ಈಸ್ ರಿಟೈರ್ಡ್ ಇನ್ ದ ಬಿಸ್ನೆಸ್, ಅಂದ್ರೆ ಅದು ಬಿಸ್ನೆಸ್ ಅಲ್ಲೇ ಉಳಿದಿರುತ್ತೆ. ನೆಕ್ಸ್ಟ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಆಗುತ್ತೆ, ಅಥವಾ ಸಮ್ ಆಫ್ ದ ಫುಲ್ ಗುಡ್ ವಿಲ್ ಆದ್ರೂ ಕೂಡ ಅಲ್ಲಿ ಏನಾಗಿರ್ಬೋದು ವಿತ್ಡ್ರಾನ್ ಆಗಿರ್ಬೋದು, ಅಥವಾ ಸಮ್ ಪೋರ್ಷನ್ ಕೂಡ ಅಲ್ಲಿ ವಿತ್ಡ್ರಾನ್ ಆಗಿರ್ಬೋದು. ಸೊ ಆ ತರ ಪ್ರಾಬ್ಲಮ್ಸ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಕರೆಂಟ್ಲಿ ಇವಾಗ ನಾನು ಗುಡ್ ವಿಲ್ ರಿಟೈನ್ ಆಗಿರುತ್ತೆ ವಿಚ್ ಇಸ್ ಬ್ರಾಟ್ ಬೈ ದ ನ್ಯೂ ಪಾರ್ಟ್ನರ್ ಇನ್ ಕ್ಯಾಶ್ ಅಲ್ಲಿ ತಗೊಂಡ್ಬಂದಿರ್ತಾನೆ, ಗುಡ್ ವಿಲ್ ಹಾಗೆ ಉಳಿದಿರುತ್ತೆ ಬಿಸ್ನೆಸ್ ಅಲ್ಲಿ. ಆ ತರದೊಂದು ಪ್ರಾಬ್ಲಮ್ ನಾನು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಶುರು ಮಾಡೋಣ. ನಾನು ಯೂಶುವಲ್ ಆಗಿ ಎಲ್ಲರಿಗೂ ಹೇಳ್ತೀನಿ ಅಂತಂದ್ರೆ ಜೀವಿತ್ ಪಬ್ಲಿಕೇಶನ್ಸ್ ಅನ್ನ ಯೂಸ್ ಮಾಡಿ. ಸೊ ವಿಚ್ ಇಸ್ ನಿಮ್ಗೆ ಅದು ತುಂಬಾ ಕ್ಲಿಯರ್ ಕಟ್ ಆಗು ಇರುತ್ತೆ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಅವನು ಪ್ರತಿಯೊಂದು ನೋಟು ಕೂಡ ಅವನು ಚೆನ್ನಾಗಿ ಹೇಳಿರ್ತಾನೆ. ಸೊ ಇದು ಬೋರ್ಡ್ ಇಂದಾನೆ ಬಿಟ್ಟಿರ್ತಾನೆ. ಸೊ ಇದರಲ್ಲಿ ನಿಮ್ಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನಾನು ತಗೊಂಡಿದ್ದೀನಿ ದ ಫಸ್ಟ್ ಪ್ರಾಬ್ಲಮ್ ನಾನು ಹೇಳ್ತಾ ಹೋಗ್ತೇನೆ. Suresh and Shankar are partners in a firm sharing profits and losses in the ratio of 1:1. ನೋಡಿ ನಾನು ಇಲ್ಲಿ ಸರ್ಕಲ್ ಮಾಡ್ಕೊತಾ ಇದ್ದೀನಿ. ಸೊ ಈ 1:1 ಅನ್ನ ನಾವೇನಂತ ಹೇಳ್ತೀವಿ ಇಲ್ಲಿ ಓಲ್ಡ್ ರೇಷಿಯೋಸ್ ಅಂತ ಹೇಳ್ತೀವಿ. ಸಪೋಸ್ ನಿಮ್ಗೆ ರೇಷಿಯೋಸ್ ಬಗ್ಗೆ ಓಲ್ಡ್ ರೇಷಿಯೋ, ನ್ಯೂ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋನು ನಿಮಗೆ ಅದ್ರ ಬಗ್ಗೆನೂ ಪ್ರಾಬ್ಲಮ್ಸ್ ಬೇಕು 6 marks ಗೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಓಲ್ಡ್ ರೇಷಿಯೋ ಅಂತ ನಾವಿಲ್ಲಿ ಇದನ್ನ ಕನ್ಸಿಡರ್ ಮಾಡ್ತೀವಿ. Their balance sheet as on 31st March 2023 was as follows. So ಒಂದಿಷ್ಟು ಬ್ಯಾಲೆನ್ಸ್ ಶೀಟ್ ನ ಕೊಟ್ಟಿರ್ತಾನೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ ವಿತ್ ರೆಫರೆನ್ಸ್. ಇದನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಏನ್ ಮಾಡ್ತೀವಿ, ಒಂದು ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಹೇಗೆ ಕ್ರಿಯೇಟ್ ಮಾಡ್ತೀವಿ ಸೊ ನೋಡೋಣ. On 1/4/2023 they admitted, ನೋಡಿ ಇಲ್ಲಿ admitted, they joined. ಸೊ ಈ ತರ ಏನಾದ್ರು ಕೊಟ್ಟು ಅಂತ ಹೇಳಿದ್ರೆ ಅದು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂತ ನಾವು ಪ್ರಾಬ್ಲಮ್ ನ ಕನ್ಸಿಡರ್ ಮಾಡ್ತೀವಿ. They admitted Jagdish as a new partner for 1/4 share. ಅವನ್ನ 1/4 share ಗೆ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಫ್ಯೂಚರ್ ಪ್ರಾಫಿಟ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆನ್ ದ ಫಾಲೋವಿಂಗ್ ಟರ್ಮ್ಸ್, ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ನೋಡ್ತಾ ಹೋಗೋಣ. ಜಗದೀಶ್ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹50,000. ಇಲ್ಲಿ ಈ ಕ್ಯಾಶ್ ಅನ್ನೋದು ಇಂಪಾರ್ಟೆಂಟ್. ಯಾಕೆ? ಸೊ ನಾನು ನಿಮಗೆ ಹೇಳಿದೆ ಗುಡ್ ವಿಲ್ ಇಲ್ಲಿ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಕ್ಯಾಶ್ ₹50,000 ಹ್ಯಾಸ್ ಹಿಸ್ ಕ್ಯಾಪಿಟಲ್ ಅಂಡ್ 25,000 ಟುವರ್ಡ್ಸ್ ಗುಡ್ ವಿಲ್. ಇದರ ಅರ್ಥ ಅವನು ಕ್ಯಾಶ್ ಅಲ್ಲಿನೇ ಗುಡ್ ವಿಲ್ ಕೂಡ ತರ್ತಾ ಇದ್ದಾನೆ ಅಂತ. ಯಾಕೆ ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂಬರುವಂತ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಗುಡ್ ವಿಲ್ ಅವನು ಕ್ಯಾಶ್ ಅಲ್ಲಿ ತಂದಿರೋದಿಲ್ಲ. ಸೊ ಅವಾಗ ನಾವು ಎಂಟ್ರೀಸ್ ನ ಏನ್ ಮಾಡ್ಬೇಕಾಗತ್ತೆ ಅಲ್ಲಿ ಚೇಂಜ್ ಮಾಡ್ಬೇಕಾಗಿರುತ್ತೆ. ಸೊ ಬ್ರಿಂಗ್ ಇನ್ ಕ್ಯಾಶ್ ಅನ್ನೋದಿಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ 50,000 ಅವನು ಕ್ಯಾಶ್ ಅಲ್ಲಿ ತರ್ತಾ ಇದ್ದಾನೆ ಅಂಡ್ 25,000 ಗುಡ್ ವಿಲ್ ಗೆ ತಗೊಂಡ್ಬರ್ತಾ ಇದ್ದಾನೆ. ಇದು ದಿಸ್ ಇಸ್ ಆಫ್ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ನೋಡಿ, ಡಿಪ್ರಿಶಿಯೇಟ್ ಮೆಷಿನರಿ ಬೈ 10%. ಸೊ ಮೆಷಿನರಿ ಯಾವತ್ತು ನೀವು ಪ್ರಾಬ್ಲಮ್ಸ್ ನ ಶುರು ಮಾಡೋಕ್ಕಿಂತ ಮುಂಚೆ ಯಾವ್ದ್ಯಾವ್ದಕ್ಕೆ ನಿಮ್ಗೆ ಅಡ್ಜಸ್ಟ್ಮೆಂಟ್ಸ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ನಾವು ಸ್ಟಾರ್ ಮಾರ್ಕ್ ಹಾಕೊಳ್ಳೋದು ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ನಾವು ಒಂದೊಂದೇ ಅಕೌಂಟ್ ಅನ್ನ ನಾವು ಕ್ರಿಯೇಟ್ ಮಾಡೋ ಬದಲು ಒಟ್ಟಿಗೆ ಒಂದೇ ಸಲ ನಾವು ಎಲ್ಲೆಲ್ಲಿ ಪೋಸ್ಟ್ ಮಾಡಬೇಕು ಕರೆಸ್ಪಾಂಡೆನ್ಸ್ ಎಂಟ್ರೀಸ್ ನಾವು ತೋರಿಸ್ತಾ ಹೋಗೋದ್ರಿಂದ ಈ ಸ್ಟಾರ್ ಮಾರ್ಕ್ ಹಾಕಿದ್ರೆ ನಮ್ಗೆ ಅಡ್ಜಸ್ಟ್ಮೆಂಟ್ ಎಲ್ಲಿರುತ್ತೆ ಅದು ನಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. And next ನೋಡಿ, increase provision for doubtful debts by ₹4,000. ಸೊ ಡೆಟಾರ್ಸ್ ಗೂ ಕೂಡ ಒಂದು ನಾವಿಲ್ಲಿ ಸ್ಟಾರ್ ಮಾರ್ಕ್ ಹಾಡ್ಕೊಳ್ಳೋಣ. ನೀವು ಕೇಳಬಹುದು ಇಲ್ಲಿ ಡೌಟ್ಫುಲ್ ಡೆಟ್ಸ್ ಅಂತ ಹೇಳಿದ್ರೆ ನಾವು ಡೆಟಾರ್ಸ್ ಗೆ ಯಾಕೆ ನಾವಿಲ್ಲಿ ಸ್ಟಾರ್ ಮಾರ್ಕ್ ಹಾಕಿದೀವಿ ಅಂತ. ಡೌಟ್ಫುಲ್ ಡೆಟ್ಸ್ ಆಗಿರ್ಬೋದು, RDD ಅಂತಾನು ಹೇಳ್ತೀವಿ, PDD ಅಂತಾನು ಹೇಳ್ತೀವಿ. ನಾವಿದನ್ನ ಯಾವತ್ತೂ ಕೂಡ ನಾವು ಕ್ರಿಯೇಟ್ ಮಾಡೋದು ಇದನ್ನ ಡೆಟಾರ್ಸ್ ಮೇಲೆ. ಹಾಗಾದ್ರೆ PDD ಅಂದ್ರೆ RDD ಅಂದ್ರೇನು? ಡೆಟಾರ್ಸ್ ಅಂತ ಹೇಳಿದ್ರೆ ನೀವ್ ಯಾರ ಹತ್ರನಾದ್ರೂ ಅಮೌಂಟ್ ನಿಮ್ಗೆ ಬರ್ಬೇಕಾಗಿರತ್ತೆ. ದ ಪರ್ಸನ್ ಹೂ ಹ್ಯಾಸ್ ಟು ಗಿವ್ ಯು ದ ಮನಿ, ನಿಮಗೆ ಮನಿನ ಕೊಡಬೇಕಿರೋನ ನಾವು ಡೆಟಾರ್ಸ್ ಅಂತ ಹೇಳ್ತೀವಿ. PDD ಅಂದ್ರೆ ಏನು? ಸೊ ನಿಮಗ್ ಗೊತ್ತಿರತ್ತೆ, ಈಗ ಸಪೋಸ್ ನಿಮ್ಗೆ ಯಾರೋ ಒಬ್ಬ ಒಂದ್ 50,000 ಕೊಡಬೇಕಾಗಿರತ್ತೆ. ಸೊ ನೀವು ಆಲ್ರೆಡಿ ನೀವು ಮನ್ಸಲ್ಲಿ ಅನ್ಕೊಂಡ್ಬಿಟ್ಟಿರ್ತೀರಾ ಅಥವಾ ಒಂದಿಷ್ಟು ಪ್ರಾವಿಷನ್ಸ್ ಅನ್ನ ತೆಗ್ದಿಟ್ಟಿರ್ತೀರಾ, ಅದರಲ್ಲಿ ಅವನು 2,000 ಕೊಡಲ್ಲ ಅಂತ. ಸೊ ಆ ಅಮೌಂಟ್ ನಿಮ್ಗೆ ಬಂದ್ರೂ ಬರ್ಬೋದು, ಬರ್ದಲೇನೆ ಇರ್ಬೋದು. ನಾವು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಥವಾ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಡೆಟಾರ್ಸ್ಗೂ ಕೂಡ ನಾವಿಲ್ಲೊಂದು
ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಅಂಡ್ ಬಿಲ್ಡಿಂಗ್ಸ್ ಆರ್ ರಿವ್ಯಾಲ್ಯೂಡ್, ಬಿಲ್ಡಿಂಗ್ಸ್ ಕೂಡ ಇಲ್ಲಿ ಏನಾಗಿದೆಯಂತೆ, ರಿವ್ಯಾಲ್ಯೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ಬಿಲ್ಡಿಂಗು ಕೂಡ ನಾನು ಇಲ್ಲೊಂದು ಸ್ಟಾರ್ ಮಾರ್ಕ್ ಹಾಕ್ತಿದ್ದೀನಿ. ಸೊ ನೋಡ್ತಾ ಹೋಗೋಣ. ಈಗ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಸಿಯಾಗಿ ನಿಮ್ಗೆ ಸ್ಕೋರ್ ಮಾಡಬೇಕು, ಈಸಿಯಾಗಿ ನೀವು ಕಲಿಬೇಕು ಅಂತ ಹೇಳಿದ್ರೆ ಫಸ್ಟ್ ಯಾವತ್ತೂ ಕೂಡ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಂದ ನಾವು ಪ್ರಾಬ್ಲಮ್ಸ್ ಅನ್ನ ಶುರು ಮಾಡ್ತಾ ಹೋಗೋಣ. ನೆನಪಿರ್ಲಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಆಸ್ ಯೂಶುವಲ್ ಪರ್ಟಿಕ್ಯುಲರ್ಸ್, ನಮ್ಗೆ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ ಅಷ್ಟು ಜನ ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್ನು ಸೇರಿಸಿ ನಾವು ಕಾಲಮ್ಸ್ ಗಳನ್ನ ಹಾಕೋಬೇಕಾಗಿರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಕ್ವಶನ್ ಅಲ್ಲಿ ಹೇಳಿದೀನಿ ನೋಡಿ, ಇನ್ನೊಂದ್ಸಲಿ ಹೇಳ್ತೀನಿ. ಸುರೇಶ್ ಅಂಡ್ ಶಂಕರ್ ಆರ್ ದಿ ನ್ಯೂ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಸೊ ನಾನು ಸುರೇಶ್ ಕಾಲಮ್, ಶಂಕರ್ ಕಾಲಮ್ ಅಂಡ್ ಅನದರ್ ದ ನ್ಯೂ ಪಾರ್ಟ್ನರ್, ಇನ್ನೊಬ್ಬ ಹೊಸ ಪಾರ್ಟ್ನರ್ ಜಗದೀಶ್ ಅಂತ ಹೇಳಿದಾನೆ. ಸೊ ಜಗದೀಶ್ಗೂ ಕೂಡ ನಾನು ಇಲ್ಲಿ ಕಾಲಮ್ ನ ಕ್ರಿಯೇಟ್ ಮಾಡಿದೀನಿ. ಸೊ ನಾನು ಇಲ್ಲಿ ಬರೆಯುವಂತದ್ದು ಅವ್ರ ರೆಸ್ಪೆಕ್ಟಿವ್ ಅಕೌಂಟ್ ಗಳಿಗೆ ಹೋಗ್ತಾ ಹೋಗುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಸುಲಭವಾಗಿ ನಿಮ್ಗೆ ಪ್ರಾಬ್ಲಮ್ ಬೇಗ ಮುಗಿಬೇಕು ಅಂತ ಹೇಳಿದ್ರೆ, ಸೊ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಂದ ನಾವು ಶುರು ಮಾಡ್ತಾ ಹೋದ್ರೆ ತುಂಬಾ ಬೇಗ ಪ್ರಾಬ್ಲಮ್ ಈಸಿಯಾಗಿ ಬೇಗ ಮುಗಿಯುತ್ತೆ. ಸೊ ಯಾವತ್ತು ತಲೆಯಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಆಸ್ ಯೂಶುವಲ್ ನಮ್ಗೆ ಇಲ್ಲೂ ಕೂಡ ಗೊತ್ತು, ದಿಸ್ ಈಸ್ ಆಫ್ ಡೆಬಿಟ್ ಸೈಡ್ ಅಂಡ್ ದಿಸ್ ಈಸ್ ಆಫ್ ಕ್ರೆಡಿಟ್ ಸೈಡ್. ಸಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಂದ ಶುರು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲಿ ಮಿನಿಮಮ್ ನಿಮ್ಗೆ 5 ಎಂಟ್ರೀಸ್ ಕಾಮನ್ ಆಗಿ ಸಿಗ್ತಾ ಹೋಗತ್ತೆ. ಅಂದ್ರೆ ಅದ್ ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ಆ 5 ಎಂಟ್ರೀಸ್ ಯಾವ್ದು ಅಂದ್ರೆ, ದ ಫಸ್ಟ್ ಒನ್ ಈಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ನಾವು ಅವ್ರು ತಗೊಂಡಿರೋಂತ ಕ್ಯಾಪಿಟಲ್, ಸುರೇಶ್ ಶಂಕರ್ ಕ್ಯಾಪಿಟಲ್ ನ ನಾವು ಫಸ್ಟ್ ಎಂಟ್ರಿನ ಬರಿತಾ ಹೋಗ್ತೀವಿ. ಒಂದು ನಿಮ್ಗೆ ಅದು ಕಂಪಲ್ಸರಿ ಎಂಟ್ರಿ ಅಂತನಾದ್ರೂ ಹೇಳ್ಬೋದು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗಿರತ್ತೆ. ದೆನ್ ಬೈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ನಿಮ್ಗೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾನೆ, ನಾನು ತೋರಿಸ್ತೀನಿ ಅದನ್ನ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು. ಅಂಡ್ ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಹೋಗೋದು ಬೈ ಬ್ಯಾಂಕ್ ಅಕೌಂಟ್ ಅಂತ ನೋಡ್ತೀವಿ. ಈ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಕ್ಯಾಪಿಟಲ್ ಆಫ್ ಅ ನ್ಯೂ ಪಾರ್ಟ್ನರ್, ಹೊಸ ಪಾರ್ಟ್ನರ್ ತರ್ತಾ ಇರೋ ಅಂತ ಕ್ಯಾಪಿಟಲ್ ಕೂಡ ನಾವೆಲ್ಲಿ ಬರಿತಾ ಹೋಗ್ತೀವಿ, ಇಲ್ಲೇ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಅಪಾರ್ಟ್ ಫ್ರಮ್ ದಸ್ ಅವ್ನು ತರುವಂತ ಗುಡ್ ವಿಲ್ ಕೂಡ ನಾವೆಲ್ಲಿ ಮೆನ್ಷನ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲೇನೆ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ಸ್ ನ ಈಗ ನಾನು ಶುರು ಮಾಡ್ತೀನಿ. ಸೊ ಫಸ್ಟ್ ನಾನು ಆಸ್ ಯೂಶುವಲ್ ಶುರು ಮಾಡ್ಬೇಕಾಗಿರೋದು ಎಲ್ಲಿ ಅಂತ ಹೇಳಿದ್ರೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲೇ ನಾವು ಬರಿಬೇಕು. ಯಾಕೆ ಕ್ರೆಡಿಟ್ ಸೈಡ್? ನಮಗ್ ಗೊತ್ತು, ಕ್ಯಾಪಿಟಲ್ ಇನ್ಕ್ರೀಸ್ ಆದ್ರೆ ನಾವೇನ್ ಮಾಡ್ತಾ ಹೋಗ್ತೀವಿ, ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನಾನು ಬರೆಯೋದು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಆಯ್ತಾ? ಸೊ ಸುರೇಶ್ ಮತ್ತೆ ಶಂಕರ್ದು ಮಾತ್ರ ತಗೋತೀನಿ. ಯಾಕೆ ಅಂದ್ರೆ ನಾವ್ ಇನ್ನೂ ಫಸ್ಟ್ ಇನ್ನು ನಮ್ಗೆ ಅಮೌಂಟ್ ತಂದಿರೋದನ್ನ ನಾವು ಸಪರೇಟ್ ಆಗಿ ಬ್ಯಾಂಕ್ ಅಕೌಂಟ್ ಅಲ್ಲಿ ತೋರಿಸ್ತೀವಿ. ಯಾರ್ದು? ಜಗದೀಶ್ ಕ್ಯಾಪಿಟಲ್ ನ. ಬಟ್ ಸುರೇಶ್ ಕ್ಯಾಪಿಟಲ್ ನ ನಾವೇನ್ ಮಾಡ್ತೀವಿ, ಇಲ್ಲೇ ಕೂಡ ಇಲ್ಲೇ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಎಲ್ಲಿದೆ ಸುರೇಶ್ ಕ್ಯಾಪಿಟಲ್? ನೋಡಿ ಇಲ್ಲೇ ಹೋಗ್ತಾ ಇದೆ. ಸುರೇಶ್ ಕ್ಯಾಪಿಟಲ್ ಅಕೌಂಟ್ ಸುರೇಶ್ ಮತ್ತೆ ಶಂಕರ್ ಅಂತ. ಸೊ ಸುರೇಶ್ದು ಎಷ್ಟಿದೆ ಇಲ್ಲಿ? 60,000. ನಾನು 60,000 ನ ಸುರೇಶ್ ಕಾಲಮ್ ಅಲ್ಲಿ ಬರಿತಾ ಹೋಗ್ತೀನಿ. ಶಂಕರ್ದು ಎಷ್ಟಿದೆ ನೋಡಿ, 40,000. ಶಂಕರ್ದು ನಾನು 40,000 ಅಂತ ಮೆನ್ಷನ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಫಸ್ಟ್ ನಾನು ಬರಿಬೇಕಾಗಿರೋದು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಯಾವ್ದಾಗಿರುತ್ತೆ ಅಂದ್ರೆ, ಕ್ಯಾಪಿಟಲ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ 60,000, 40,000 ನಾನು ಮೆನ್ಷನ್ ಮಾಡಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ನಾನು ಹೇಳಿದೆ ನಿಮ್ಗೆ ಕಂಪಲ್ಸರಿ ಎಂಟ್ರೀಸ್. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆದ್ಮೇಲೆ ನೆಕ್ಸ್ಟ್ ಬರಬೇಕಾಗಿರೋದು ರಿಸರ್ವ್ ಫಂಡ್ ಅಂತ ಹೇಳ್ತೀವಿ. ಸೊ ಯಾವ್ದಿದು ರಿಸರ್ವ್ ಫಂಡ್? ನೋಡಿ ಲಯಾಬಿಲಿಟಿ ಸೈಡ್ ಅಲ್ಲಿ ವಿತ್ ಇನ್ ಬ್ಯಾಲೆನ್ಸ್ ಶೀಟ್ ಈ ಬಾಕ್ಸ್ ಒಳಗೆ ಕೊಟ್ಟಿರ್ತೀವಲ್ಲ ಅದು ಅಂತ ನಾವು ಬಾಕ್ಸ್ ಒಳಗೆ ಕೊಟ್ಟಿರೋದನ್ನ ನಾವು ತಗೋಬೇಕು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೀವು ಅರ್ಥ ಮಾಡ್ಕೋಬೇಕು. ಬಾಕ್ಸ್ ಒಳಗೆ ಕೊಟ್ಟಿರೋದೆಲ್ಲ ನಾವು ಎಂಟೈರ್ ಪ್ರಾಬ್ಲಮ್ ಅಲ್ಲಿ ಒಂದೇ ಸಲ ನಾವು ಅದನ್ನ ಎಫೆಕ್ಟ್ ಆಗತ್ತೆ, ಅಂದ್ರೆ ಒಂದೇ ಸಲ ಬರಿತಾ ಹೋಗ್ತೀವಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು 2 ಸಲ ರಿಪೀಟ್ ಆಗ್ತಾ ಹೋಗತ್ತೆ. ಅಂದ್ರೆ ಬಾಕ್ಸ್ ಅಲ್ಲಿ ಇರೋದೆಲ್ಲ ಒಂದೇ ಸಲ ಎಫೆಕ್ಟ್, ಒಂದೇ ಸಲ ಎಂಟ್ರಿ ಮಾಡ್ತೀವಿ. ಎಲ್ಲಾದ್ರೂ ಒಂದ್ ಅಕೌಂಟ್ ಅಲ್ಲಿ, ಈದರ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ರಿವಲ್ಯೂಯೇಷನ್ ಅಕೌಂಟ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿರ್ಬೋದು. ಅಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡೋದನ್ನ ನಾವು 2 ಸಲ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ರಿವಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರ್ಬೋದು, ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಅಥವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಎಲ್ಲಾದ್ರೂ 2 ಸಲ ಎಫೆಕ್ಟ್ ಆಗೋದು ಯಾವುದು ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಮಾತ್ರ. ಸೊ ಈಗ ರಿಸರ್ವ್ ಫಂಡ್ ಹೇಳ್ತಾ ಇದ್ದಾನೆ, ರಿಸರ್ವ್ ಫಂಡ್ ಅನ್ನ ನಾವು ಮೆನ್ಷನ್ ಮಾಡಬೇಕು. ಸೊ ಇದು ಕೂಡ ಕಂಪಲ್ಸರಿ ಎಂಟ್ರಿ ಬೈ ರಿಸರ್ವ್ ಫಂಡ್.
ಸೊ ಈಗ ಇಲ್ಲಿ ಇಂಪಾರ್ಟೆಂಟ್, ರಿಸರ್ವ್ ಫಂಡ್ ಎಷ್ಟು ಹೇಳ್ತಾ ಇದ್ದಾನೆ? 15,000 ಹೇಳ್ತಾ ಇದ್ದಾನೆ. ರಿಸರ್ವ್ ಫಂಡ್ ಎಷ್ಟು ಹೇಳ್ತಾ ಇದ್ದಾನೆ? 15,000. ಒಂದೇ ಅಮೌಂಟ್ ಇದೆ. ನಾವ್ ಯಾವ ಕಾಲಮಿಗೆ ಅಮೌಂಟ್ ಹಾಕ್ಬೇಕು? ಹೌದು, ನೀವಿಲ್ಲಿ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆಗಿರ್ಬೋದು, ಅಥವಾ ನೀವು ನಿಮ್ಮ ಲಾಸ್ಟ್ ಚಾಪ್ಟರ್ ಗಳಲ್ಲಿ ನೀವು ನೋಡಿರ್ತೀರಾ ಹೇಗೆ ನಾವು ಬರುವಂತ ಪ್ರಾಫಿಟ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಹೇಗೆ ನಾವು ಪ್ರಾಫಿಟ್ ನು ಲಾಸ್ ಅನ್ನು ರಿಸರ್ವ್ ಫಂಡ್ ನಾವು ಹೇಗೆ ಡಿವೈಡ್ ಮಾಡ್ತಾ ಹೋಗ್ತೀವಿ, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಯಾವ ರೇಷಿಯೋನಲ್ಲಿ ಮಾಡ್ತೀವಿ? ಸಿ ಓಲ್ಡ್ ರೇಷಿಯೋ ದೇ ಹ್ಯಾವ್ ಮೆನ್ಷನ್ಡ್ 1:1. ಈ 15,000 ನ ನಾವು 1:1 ನಲ್ಲಿ ನಾವು ಶೇರ್ ಮಾಡ್ತಾ ಹೋಗ್ತೀವಿ. 1:1 ನಲ್ಲಿ ಹೇಗೆ 1:1 ನಲ್ಲಿ ಹೇಗೆ ಶೇರ್ ಮಾಡಬಹುದು? ಸೊ ಒಂದು ಸಿಂಪಲ್ ಟ್ರಿಕ್ಸ್. ಸೊ 1:1 ಈಕ್ವಲ್ ಪಾರ್ಟ್ನರ್ಸ್ ಆಗಿರೋದ್ರಿಂದ 15,000 ಡಿವೈಡೆಡ್ ಬೈ 2 ಮಾಡಬಹುದು. ನೀವು ಇಲ್ಲಿ ಇನ್ನೊಂದು ಡೌಟ್, ಯಾಕೆ ನಾವು ನ್ಯೂ ಪಾರ್ಟ್ನರ್ಗೆ ಕೊಡ್ತಾ ಇಲ್ಲ? ಯಾಕೆ ಅಂದ್ರೆ ಈ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನ ನಾವು ಪ್ರಿಪೇರ್ ಮಾಡುವಾಗ ನ್ಯೂ ಪಾರ್ಟ್ನರ್ ಇನ್ನೂ ಜಾಯ್ನ್ ಆಗಿರೋದಿಲ್ಲ. ಸೊ ಇಲ್ಲಿ ಬಾಕ್ಸ್ ಅಲ್ಲಿ ಕೊಟ್ಟಿರೋದೆಲ್ಲ ಓಲ್ಡ್ ಆಗಿರೋದ್ರಿಂದ, ಅಂದ್ರೆ ಹಳೇದು, ನ್ಯೂ ಪಾರ್ಟ್ನರ್ ಬರಕ್ಕಿಂತ ಮುಂಚೆ ಆಗಿರೋದ್ರಿಂದ ಇಲ್ಲಿ ಬರುವಂತ ಏನೇ ಲಾಸ್ ಆಗಿರ್ಬೋದು, ಏನೇ ಪ್ರಾಫಿಟ್ ಆಗಿರ್ಬೋದು, ಬರೀ ನಾವು ಕೊಡೋದು ಓಲ್ಡ್ ಪಾರ್ಟ್ನರ್ಸ್ಗೆ. ನ್ಯೂ ಪಾರ್ಟ್ನರಿಗೆ ನಾವು ಏನೂ ಕೊಡೋದಿಲ್ಲ. ಈವನ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಗಿರ್ಬೋದು, ಅಥವಾ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಲ್ಲಿ ಬರುವಂತ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಯಾವುದರಲ್ಲೂ ಕೂಡ ನಾವು ನ್ಯೂ ಪಾರ್ಟ್ನರ್ಗೆ ನಾವು ಶೇರ್ ಅನ್ನ ಕೊಡೋದಿಲ್ಲ. ಯಾಕೆ ಅಂದ್ರೆ ಈ ರಿಸರ್ವ್ಸ್ ನ್ಯೂ ಪಾರ್ಟ್ನರ್ ಜಾಯ್ನ್ ಆಗಿರೋಕ್ಕಿಂತ ಮುಂಚೆ ನಮ್ಮ ಫರ್ಮ್ ಎತ್ತಿಟ್ಟಿರೋದ್ರಿಂದ ಇಲ್ಲಿ ನಾವು ಅವನಿಗೆ ಯಾವುದೇ ರೀತಿಯಾದ ಶೇರ್ ಅನ್ನ ಕೊಡೋದಿಲ್ಲ. ಸೊ ಓಲ್ಡ್ ಪಾರ್ಟ್ನರ್ಸ್ ಗೆ ಮಾತ್ರ ನಾವು ಹಂಚ್ತಾ ಹೋಗ್ತೀವಿ. ಹೇಗ್ ಕೊಡ್ತೀವಿ? 15,000 into 1 divided by 2. ಸೊ 7,500. ಯಾಕೆ 1 divided by 2 ಮಾಡಿದೆ? 1 plus 1 is 2. ಸೊ ಅದಕ್ಕೆ ನಾನು ಸಪೋಸ್ ಇಲ್ಲಿ 3:2 ಅಂತ ಇತ್ತು ಅನ್ಕೊಳ್ಳಿ. ಸೊ 3 divided by 5 ಮಾಡ್ತಾ ಹೋಗ್ತೀವಿ ಅವಾಗ. ಓಕೆನಾ? ಸೊ ರಿಸರ್ವ್ಸ್ ಅನ್ನ ನಾವು ಕೊಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನಾನು ಇಂಪಾರ್ಟೆಂಟ್ ಇನ್ನೇನ್ ಕಂಪಲ್ಸರಿ ಎಂಟ್ರಿ ನಾನು ಏನ್ ಬರುತ್ತೆ ಅಂತ ಹೇಳಿದೆ? ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಯ್ತು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಯ್ತು, P&L. ಇಲ್ಲೆಲ್ಲಾದ್ರೂ ನಿಮ್ಗೆ P&L ಅಂತ ಕೊಟ್ಟಿದ್ದಾನ ನೋಡಿ. ಎಲ್ಲೂ ಕೂಡ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ P&L ಅನ್ನೋದ್ರ ಬಗ್ಗೆ ಏನೂ ಕೊಟ್ಟಿಲ್ಲ. ಸಮ್ ಟೈಮ್ ಅಸೆಟ್ ಸೈಡ್ ಅಲ್ಲೂ ಕೂಡ ನಮ್ಗೆ ಕೊಟ್ಟಿರ್ತಾನೆ P&L ಅಂತ ಹೇಳಿ. ಅವಾಗ ನಾವೇನ್ ಮಾಡ್ತೀವಿ? ಉಲ್ಟಾ ಎಂಟ್ರಿ. ಇಲ್ಲಿ ಅಸೆಟ್ ಸೈಡ್ ಅಲ್ಲಿ ಕೊಟ್ಟಿದ್ರೆ ನಾವಿಲ್ಲಿ ಏನ್ ಕ್ರೆಡಿಟ್ ಅಲ್ಲಿ ಬರ್ದಿದೀವಿ, ಅವಾಗ ನಾವೇನ್ ಮಾಡ್ತಾ ಹೋಗ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಡೆಬಿಟ್ ಅಲ್ಲಿ ಬರೀತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಯ್ತು. ಅಂಡ್ ನೆಕ್ಸ್ಟ್ ಥಿಂಗ್ ನಮ್ಗೆ ಇಂಪಾರ್ಟೆಂಟ್ ಆಗಿ ನಾನು ಹೇಳ್ದೆ ಯಾವ್ದ್ಯಾವ್ದು ಅಂದ್ರೆ ಬ್ಯಾಲೆನ್ಸ್ ಬ್ರಾಡ್ ಡೌನ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಬೈ ಬ್ಯಾಂಕ್ ಅಕೌಂಟ್ ಅನ್ನೋದು ಒಂದು ಇಂಪಾರ್ಟೆಂಟ್. ಏನಿದು ಬೈ ಬ್ಯಾಂಕ್ ಅಕೌಂಟ್? ಈ ಬೈ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವೇನ್ ಬರೀತಾ ಹೋಗ್ತೀವಿ ಅಂದ್ರೆ ಹೊಸ ಪಾರ್ಟ್ನರ್ ತಂದಿರೋ ಅಂತ ಕ್ಯಾಶ್. ಇಲ್ಲಿ ಹೇಳಿದ್ವಿ ನಾವು ನೋಡಿ, ಜಗದೀಶ್ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹50,000 ಹ್ಯಾಸ್ ಹಿಸ್ ಕ್ಯಾಪಿಟಲ್ ಅಂಡ್ 25,000 ಟುವರ್ಡ್ಸ್ ಗುಡ್ ವಿಲ್. ಸೊ ಇದನ್ನ ನಾವಿಲ್ಲಿ ಏನ್ ಮಾಡ್ತಾ ಹೋಗ್ತೀವಿ? ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಏನಂತ ಮೆನ್ಷನ್ ಮಾಡ್ತೀವಿ? ಇಲ್ಲಿ ಬೈ ಬ್ಯಾಂಕ್ ಅಂತ ಬರೀತೀವಿ. ಇಲ್ಲಿ ನಾವು ಬರೀಬೇಕಾಗಿರೋದು ನ್ಯೂ ಪಾರ್ಟ್ನರ್ ತಂದಿರೋ ಅಂತ ಗುಡ್ ವಿಲ್ ಅಂಡ್ ನ್ಯೂ ಪಾರ್ಟ್ನರ್ ತಂದಿರೋ ಅಂತ ಕ್ಯಾಶ್, ಎರಡನ್ನೂ ಕೂಡ ನಾವು ಮೆನ್ಷನ್ ಮಾಡ್ತೀವಿ. ನೋಡಿ, ನ್ಯೂ ಪಾರ್ಟ್ನರ್ ಕ್ಯಾಶ್ ಎಷ್ಟು ತರ್ತಾ ಇದ್ದಾನೆ? 50,000. ಸೊ ನ್ಯೂ ಪಾರ್ಟ್ನರ್ ಗುಡ್ ವಿಲ್ ಎಷ್ಟು ತರ್ತಾ ಇದ್ದಾನೆ? 25,000. ಸೊ ನಿಮ್ಮ ರೆಫರೆನ್ಸಿಗೆ ಕ್ಯಾಶ್ ಪ್ಲಸ್ ಗುಡ್ ವಿಲ್ ಎರಡನ್ನೂ ಕೂಡ ನಾನಿಲ್ಲಿ ಸೇರಿಸ್ತೀನಿ. ಸೊ ಯಾರಿಗ್ ಕೊಡಬೇಕು? ಇದಿಷ್ಟು ತಂದಿರೋದು ಯಾರು? ಜಗದೀಶ್. ಹೀಸ್ ಅ ನ್ಯೂ ಪಾರ್ಟ್ನರ್. ಅವನ್ ತಂದಿರೋ ಅಂತ ಅಮೌಂಟ್ 75,000. ಅರ್ಥ ಆಯ್ತಾ? ಇದು ಕೂಡ ಕಂಪಲ್ಸರಿ ಎಂಟ್ರಿ. ಅಂಡ್ ನೆಕ್ಸ್ಟ್ ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಇಂದ ನಾವು ಗುಡ್ ವಿಲ್ ಅನ್ನ ಶೇರ್ ಮಾಡಬೇಕು. ಯಾರಿಗೆ ಶೇರ್ ಮಾಡಬೇಕು? ಆಸ್ ಯೂಶುವಲ್ ಸುರೇಶ್ಗೆ ಮತ್ತೆ ಶಂಕರ್ಗೆ. ಯಾಕೆ ಅವರಿಬ್ರಿಗೆ ಶೇರ್ ಮಾಡಬೇಕು ಅಂದ್ರೆ ಒಂದು ನೇಮ್ ಅನ್ನು ಅವ್ರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಆ ನೇಮ್ಗೆ ಅವನು ತರ್ತಾ ಇರುವಂತ ಅಮೌಂಟ್ ನ ನಾವೇನ್ ಮಾಡ್ಬೇಕು? ಅವರಿಬ್ರಿಗೆ ಏನ್ ಮಾಡ್ಬೇಕು? ಹಂಚಬೇಕು. ಸೊ ಏನಂತ ಬರೀತೀವಿ ಅಂದ್ರೆ ನಾವಿಲ್ಲಿ ಬೈ ಜಗದೀಶ್ ಕ್ಯಾಪಿಟಲ್ ಅಕೌಂಟ್. ಸೊ ಅವ್ನು ತಂದಿರೋಂತ ಗುಡ್ ವಿಲ್ ಅಮೌಂಟ್ ಎಷ್ಟು? 25,000. ಈ 25,000 ನಾವ್ ಯಾವ ರೇಷಿಯೋನಲ್ಲಿ ಕೊಡಬೇಕು ಅಂದ್ರೆ ಓಲ್ಡ್ ರೇಷಿಯೋನಲ್ಲಿ. ಸಪೋಸ್
ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ರೆ ಸ್ಯಾಕ್ರಿಫೈಸ್ ರೇಷಿಯೋನ ನಾವು ಕನ್ಸಿಡರ್ ಮಾಡ್ತೀವಿ. ಯಾವಾಗ ಪ್ರಾಬ್ಲಮ್ ಅಲ್ಲಿ ಏನೋ ಸ್ಯಾಕ್ರಿಫೈಸ್ ರೇಷಿಯೋ ಬಗ್ಗೆ ಹೇಳಿಲ್ಲ, ಸೊ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಅನ್ನ ನಾವು ಅಸಂಪ್ಷನ್ ಏನಂತ ತಗೋತೀವಿ, ಸ್ಯಾಕ್ರಿಫೈಸ್ ರೇಷಿಯೋಸ್ ಅಂತ ತಗೊಂಡು ಸೊ 1:1 ನಲ್ಲಿ ನಾವೇನ್ ಮಾಡ್ತೀವಿ, ಶೇರ್ ಮಾಡ್ತಾ ಹೋಗ್ತೀವಿ. ಸೊ 1:1 ನಲ್ಲಿ ನಾವು ಶೇರ್ ಮಾಡ್ತಾ ಹೋದ್ರೆ 12,500 12,500. ನಾವಿಲ್ಲಿ ಅಗೇನ್ ಜಗದೀಶ್ಗೆ ಕೊಡೋದಿಲ್ಲ. ನೀವೆಲ್ಲ ಫಸ್ಟ್ PUC ನಲ್ಲಿ ಲೆಡ್ಜರ್ ಮಾಡುವಾಗ ನೋಡಬಹುದು, ಸೇಮ್ ಅಕೌಂಟ್ ಅಲ್ಲಿ ಸೇಮ್ ಅಕೌಂಟ್ ಹೆಸರು ಬರೋದಿಲ್ಲ. ಅಂದ್ರೆ ಈಗ ನಾವು ಜಗದೀಶ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಬೈ ಜಗದೀಶ್ ಅಕೌಂಟೇ ಬರೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಜಗದೀಶ್ ಇಂದ ಬಂದಿರೋ ಅಮೌಂಟ್ ನ ಯಾರಿಗೆ ಕೊಡ್ತಾ ಇದೀವಿ, ಸುರೇಶ್ ಮತ್ತೆ ಶಂಕರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸುಮಾರು ಜನ ಎಲ್ಲಿ ತಪ್ಪು ಮಾಡ್ತೀರಾ ಅಂದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಂಗೆನೆ ಕರೆಸ್ಪಾಂಡೆನ್ಸ್ ಎಂಟ್ರಿನ ನಾವಿಲ್ಲಿ ಕ್ರೆಡಿಟ್ ಡೆಬಿಟ್ ಸೈಡ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಏನಂತ, ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್, ಇದು ಕಂಪಲ್ಸರಿ ಎಂಟ್ರಿ. ನಾವಿಲ್ಲಿ ಪೋಸ್ಟ್ ಮಾಡ್ತಿದೀವಿ ಅಂದ್ರೆ ಅದನ್ನು ಕೂಡ ನಾವಿಲ್ಲಿ ಇಲ್ಲಿ ಏನ್ ಅಮೌಂಟ್ ನ ನಾವು ಸುರೇಶ್ ಕೊಡ್ತಾ ಇದ್ದೀವಿ, ಸೊ 12,500 ಅವನಿಗೆ ಕೊಡ್ತೀವಿ. ಅಂಡ್ ಅಗೇನ್ ಟು ಶಂಕರ್ ಅಕೌಂಟ್, ಟು ಶಂಕರ್ ಕ್ಯಾಪಿಟಲ್ ಅಕೌಂಟ್, ಸೊ ಶಂಕರ್ ಕಾಲಮ್ ಅಲ್ಲಿ 12,500 ನ ನಾವು ಪೇ ಮಾಡ್ತಾ ಇದೀವಿ. ಸೊ ಇದಿಷ್ಟು ನೀವು ಕರೆಕ್ಟ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರೆ ಯು ವಿಲ್ ಗೆಟ್ 3 to 5 ಮಾರ್ಕ್ಸ್. ಇದಿಷ್ಟಕ್ಕೆ ನಿಮ್ಗೆ 3 ಇಂದ 5 ಮಾರ್ಕ್ಸ್ ಸಿಗ್ತಾ ಹೋಗತ್ತೆ. ಸೊ ಇನ್ನೊಂದ್ಸಲ ಹೇಳ್ತಾ ಇದೀನಿ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಮ್ಗೆ ಇದಿಷ್ಟು ಬರೋದು ಕಂಪಲ್ಸರಿ ಎಂಟ್ರೀಸ್. ನೀವು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಅನ್ನ ನೀವು ತಗೋಬಹುದು. ಇದಿಷ್ಟು ಕಂಪಲ್ಸರಿ ಎಂಟ್ರೀಸ್. ಒನ್ ಇಸ್ ಬ್ಯಾಲೆನ್ಸ್, ಬ್ರಾಡ್ ಡೌನ್, ಬೈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಬೈ ಪ್ರಾಫಿಟ್ ಅಂಡ್ ಲಾಸ್. ಇಫ್ ಇನ್ ಕೇಸ್ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ, ಸೊ ನಾನು ಪ್ರಾಫಿಟ್ ಅಂಡ್ ಲಾಸ್ ತೋರಿಸಿಲ್ಲ. ಬೈ ಬ್ಯಾಂಕ್ ಅಂತ ಹೇಳಿ ನಾವು ಕ್ಯಾಪಿಟಲ್ ಆಫ್ ಅ ನ್ಯೂ ಪಾರ್ಟ್ನರ್ ಅನ್ನ ನಾವು ತರ್ತೀವಲ್ಲ ಅದು, ಹಾಗೆ ಗುಡ್ ವಿಲ್ ನ ಸೇರಿಸಿ ನಾವು ತಗೋತೀವಿ. ಅಂಡ್ ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ, ಸೊ ಗುಡ್ ವಿಲ್ ಅವನೇನ್ ತಂದಿರ್ತಾನೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಇಮಿಡಿಯೇಟ್ ಆಗಿ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಅದನ್ನ ಡೆಬಿಟ್ ಮಾಡ್ತಾ ಹೋಗಿದ್ದೀವಿ. ಓಕೆ, ನಾವ್ ಈ ಅಕೌಂಟ್ ನ ಇನ್ನು ಕ್ಲೋಸ್ ಮಾಡಂಗಿಲ್ಲ. ಯಾಕೆ, ನಾವಿನ್ನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಗೆನೆ ಬಂದಿಲ್ಲ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗ್ತಿದ್ದಂಗೆ ಈಗ ನಾವು ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಗೆ ಹೋಗ್ತಾ ಹೋಗೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನ್ ಮೆನ್ಷನ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿರ್ತಾನೆ ಆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿರೋದನ್ನೆಲ್ಲ ನಾವು ಎಲ್ಲಿ ಬರಿತಾ ಹೋಗ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಎಂಟ್ರಿನ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ನೋಡೋಣ ಏನ್ ಹೇಳ್ತಾ ಇದ್ದಾನೆ. ಡಿಪ್ರಿಶಿಯೇಟ್ ಮೆಷಿನರಿ ಬೈ 10%. ಏನ್ ಹೇಳ್ತಾ ಇದ್ದಾರೆ, ಡಿಪ್ರಿಶಿಯೇಟ್ ಮೆಷಿನರಿ ಬೈ 10%. ಹಿಯರ್ ಡಿಪ್ರಿಶಿಯೇಟ್ ನ ಸರ್ಕಲ್ ಮಾಡಿ. ಸೊ ನಾವಿಲ್ಲಿ 2 ಕಾನ್ಸೆಪ್ಟ್ಸ್ ನ ನೋಡ್ತೀವಿ, ಡಿಪ್ರಿಸಿಯೇಷನ್ ಅಂಡ್ ಅಪ್ರಿಸಿಯೇಷನ್. ಹಾಗಾದ್ರೆ ಡಿಪ್ರಿಸಿಯೇಷನ್ ಅಂದ್ರೆ ಏನು, ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್. ಒಂದು ಅಸೆಟ್ ಇನ ವ್ಯಾಲ್ಯೂ ಕಡಿಮೆ ಆದ್ರೆ ನಾವು ಅದನ್ನ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಅಪ್ರಿಸಿಯೇಷನ್ ಅಂದ್ರೆ ಏನು, ವೆನ್ ದ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸಸ್. ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ನಾವು ಅದನ್ನ ಏನಂತ ಹೇಳ್ತೀವಿ, ಅಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೇಳ್ತಾ ಇದ್ದಾನೆ ಡಿಪ್ರಿಶಿಯೇಟ್ ಮೆಷಿನರಿ ಬೈ 10%. ನೋಡಿ, ಡಿಪ್ರಿಶಿಯೇಟ್ ಅಂದ್ರೆ ಮೈನಸ್, ಇಲ್ಲೇ ಬರ್ಕೊಂಡ್ಬಿಡ್ತೀನಿ ನಾನು, ಮೈನಸ್ ಮಾಡಬೇಕು ಅದನ್ನ ಅಂತ. ಸೊ ಈಗ ನಿಮ್ಗೆ ಇಲ್ಲಿ ಡೌಟ್ ಬರೋದು ಸಹಜ. ಇಲ್ಲಿ ಮೆಷಿನರಿ ಇರೋದು 15,000, 10% ನ ನಾವೇನ್ ಮಾಡ್ಬೇಕು, ಇಲ್ಲಿ ರೆಡ್ಯೂಸ್ ಮಾಡ್ಬೇಕು. ಹಾಗಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವ್ ಯಾವ ಅಮೌಂಟ್ ಅನ್ನ ತಗೋಬೇಕು, ಅದಕ್ಕಿಂತ ಮುಂಚೆ ನಾನು ಆಗ್ಲೇ ಫಾರ್ಮ್ಯಾಟ್ ಅಲ್ಲಿ ನಿಮಗೆ ಹೇಳಿದ್ದೆ, ಅಸೆಟ್ ಡಿಕ್ರೀಸ್ ಆದ್ರೆ ಎಲ್ಲಿ ಬರೀಬೇಕು ಅಂತ ಹೇಳಿದ್ದೆ, ಡೆಬಿಟ್ ಮಾಡಬೇಕು ಅಂತ ಹೇಳಿದೆ. ನೋಡಿ, ಟು ಇನ್ಕ್ರೀಸ್ ಇನ್ ಅಸೆಟ್ ಬೈ ಟು ಡಿಕ್ರೀಸ್ ಇನ್ ಅಸೆಟ್ ಬೈ ಇನ್ಕ್ರೀಸ್ ಇನ್ ಅಸೆಟ್ ಅಂತ. ಸೊ ಅಸೆಟ್ ಡಿಕ್ರೀಸ್ ಆಗ್ತಿದೆ, ಡಿಪ್ರಿಸಿಯೇಷನ್ ಅಂದ್ರೆ ರಿಡಕ್ಷನ್ ಅಂದ್ರೆ ಡಿಕ್ರೀಸ್ ಅಂತ ಹೇಳಿ. ಸೊ ಈ ಎಂಟ್ರಿನ ನಾವಿಲ್ಲಿ ಏನ್ ಮಾಡ್ಬೇಕು, ಇವಾಗ ಡೆಬಿಟ್ ಮಾಡ್ತಾ ಹೋಗ್ಬೇಕು. ಹೇಗೆ ಡೆಬಿಟ್ ಮಾಡ್ತೀವಿ ಅಂದ್ರೆ ನೋಡ್ತಾ ಹೋಗಿ, ಟು ಮೆಷಿನರಿ ಎಷ್ಟು ಪರ್ಸೆಂಟ್ ಹೇಳಿದಾನೆ, 10%. ಯಾವ್ದ್ರ ಮೇಲೆ 10%, ನಿಮ್ಮ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 15,000 ಕೊಟ್ಟಿದ್ದಾನಲ್ಲ, ಈ 15,000 ಅಲ್ಲಿ 10% ಅನ್ನ ನಾನು ಡಿಪ್ರಿಸಿಯೇಷನ್ ಆಗಿ ಟ್ರೀಟ್ ಮಾಡ್ತೀನಿ. ಸೊ 10%, 15,000 into 10% ಅಂದ್ರೆ ನಮಗ್ ಬರೋ ಅಂತ ಆನ್ಸರು 1,400.
500. ನಾನು ಆಗ್ಲೇ ಹೇಳಿದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಬರೋದೆಲ್ಲ ನಮ್ಗೆ 2 ಸಲ ಎಫೆಕ್ಟ್ ಆಗ್ತಾ ಹೋಗ್ಬೇಕು. ಒಂದು ಸಲ ಇಲ್ಲಿ ಎಫೆಕ್ಟ್ ಆಗಿದೆ, ಹಾಗಾದ್ರೆ ಇನ್ನೊಂದು ಸಲ ಎಲ್ಲಿ ಎಫೆಕ್ಟ್ ಆಗ್ಬೇಕು ಅಂತಂದ್ರೆ ನಾವು ನೆಕ್ಸ್ಟ್ ಇದನ್ನ ಎಲ್ಲಿ ಬರೀತಾ ಹೋಗ್ತೀವಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಅಸೆಟ್ ಸೈಡ್ ಅಲ್ಲಿ ನೆನಪಿರ್ಲಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಯಾವತ್ತೂ ಕೂಡ ಟು ಬೈ ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಅಂತ ನಾವು ಮೆನ್ಷನ್ ಮಾಡೋದಿಲ್ಲ. ಸೊ ಈಗ ನಾನು ಅಸೆಟ್ ಸೈಡ್ ಅಲ್ಲಿ ಮಷಿನರಿ, ಸೊ ವಾಟ್ ವಾಸ್ ದ ಓಲ್ಡ್ ಮಷಿನರಿ ಅಮೌಂಟ್ ಎಷ್ಟಿತ್ತು ನೋಡಿ, ಓಲ್ಡ್ ಮಷಿನರಿ ಅಮೌಂಟ್ ಎಷ್ಟಿತ್ತು 15,000 ಇತ್ತು. ನಾನು ಇನ್ನರ್ ಕಾಲಮ್ ಅಲ್ಲಿ ಬರೀತಾ ಇದ್ದೀನಿ. ಯಾಕೆ ಅಂದ್ರೆ ಈ ಮೆಷಿನರಿ ಅಮೌಂಟ್ ಏನಾಗಿದೆ ಇವಾಗ ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಆಗಿದೆ ಅಂದ್ರೆ ನಾನು ಏನ್ ಮಾಡ್ಬೇಕು, ಇಲ್ಲಿ ಮೈನಸ್ ಮಾಡಬೇಕು. ಸೊ ಲೆಸ್, ಹೌದಾ, ಡಿಪ್ರಿಸಿಯೇಷನ್ ಅಂದ್ರೆ ಮೈನಸ್ ಮಾಡಬೇಕು. ಸೊ ಲೆಸ್ ಡಿಪ್ರಿಸಿಯೇಷನ್, ನಾನು ಇಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ DEP ಅಂತ ಬರ್ದಿರ್ತೀನಿ. ಸೊ 1500, 15,000 ಅಲ್ಲಿ 1500 ಹೋಯ್ತು ಅಂದ್ರೆ ನಮಗ್ ಬರುವಂತ ಆನ್ಸರ್ 13,500. 2 ಸಲ ಎಫೆಕ್ಟ್ ಆಯ್ತು ನೋಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲಿ ಒಂದು ಬಂದಿದೆ, ಇಲ್ಲಿ ಒಂದು ಬಂದಿದೆ. ಸೊ ಈ 15,000 ನಾವು ಜಸ್ಟ್ ಫೇಸ್ ವ್ಯಾಲ್ಯೂ ಅಮೌಂಟ್ ನನ್ನ ಮಾತ್ರ ನಾವಿಲ್ಲಿ ಒಳಗಡೆ ಕನ್ಸಿಡರ್ ಮಾಡಿದೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, ಕ್ವಶನ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ ₹4,000. ಅಂದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅನ್ನ ಇನ್ಕ್ರೀಸ್ ಮಾಡಬೇಕಂತೆ ಬೈ 4,000. ಈ ಬೈ ಅನ್ನೋದನ್ನ ಸರ್ಕಲ್ ಮಾಡ್ತೀನಿ. ಯಾಕೆ ನಾನಿಲ್ಲಿ ಬೈ ಅನ್ನೋದನ್ನ ಸರ್ಕಲ್ ಮಾಡಿದೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ ₹4,000 ಅಂದ್ರೆ 4,000 ಅಷ್ಟು ನಾವೇನ್ ಮಾಡ್ಬೇಕು, ಇನ್ಕ್ರೀಸ್ ಮಾಡ್ಬೇಕು. ಇಲ್ಲಿ ಒಂದು ಯೂಶುವಲ್ ಆಗಿ ಯೋಚನೆ ಮಾಡ್ತಾ ಹೋಗಿ. ಫಸ್ಟ್ ಇದ್ದಿದ್ದು ಓಲ್ಡ್ PDD ಎಷ್ಟು 2,000, ಇವಾಗ ಎಷ್ಟಾಗಿದೆ 4,000. ಅಂದ್ರೆ ನೀವು ಫಸ್ಟ್ 40,000 ಅಲ್ಲಿ 2,000 ಬರಲ್ಲ ಅಂತ ಪ್ರಾವಿಷನ್ಸ್ ಅನ್ನ ತೆಗ್ದಿರ್ತೀರಾ. ಅದರಲ್ಲಿ ಪುನಃ ಅವನೇನ್ ಹೇಳ್ತಾ ಇದ್ದಾನೆ, 4,000 ಅಷ್ಟು ಕೊಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಈ 4,000 ಅಷ್ಟು ಕೊಡಬೇಕು ಅಂತ ಹೇಳಿದ್ರೆ PDD ಏನಾಯ್ತು, ಇಲ್ಲಿ ನಮಗೆ ಇನ್ಕ್ರೀಸ್ ಆಯ್ತು. ಇಲ್ಲೂ ಕೂಡ ಅವ್ನು ಹೇಳಿದಾನೆ ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ ₹4,000. ಹಾಗಾದ್ರೆ ಇಲ್ಲಿ ಏನಾಯ್ತು, ನಮಗೆ ಲಯಾಬಿಲಿಟಿ ಏನಾಯ್ತು, ಇನ್ಕ್ರೀಸ್ ಆಯ್ತು. ನೋಡಿ, ಲಯಾಬಿಲಿಟಿ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ದೆ, ನಾನು ಡೆಬಿಟ್ ಮಾಡ್ಬೇಕು ಅಂತ ಹೇಳ್ದೆ. ಸೊ ಡೆಬಿಟ್ ಕಾಲಮ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಕಾಲಮ್ ಅಲ್ಲಿ ನಾನ್ ಬರೀತಾ ಹೋಗ್ತೀನಿ ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಡೈರೆಕ್ಟ್ ಅಮೌಂಟ್ 4,000 ಏನಿದೆ ಅದೇ ಅಮೌಂಟ್ ನಾನಿಲ್ಲಿ ಬರೀತಾ ಹೋಗ್ತೀನಿ. ಯಾಕೆ ನಾನಿಲ್ಲಿ ಬೈ ಅನ್ನೋದನ್ನ ಸರ್ಕಲ್ ಮಾಡಿದೆ ಅಂದ್ರೆ ಇಲ್ಲಿ 2 ಸರ್ಕಮ್ಸ್ಟೆನ್ಸಸ್ ನ ನೋಡ್ತೀವಿ. ಒಂದು 2 ಇನ್ಕ್ರೀಸ್ಡ್ ಬೈ ಅಂತ ಹೇಳ್ತಾನೆ, ಇನ್ನೊಂದು ಕಡೆ ಇನ್ಕ್ರೀಸ್ಡ್ 2 ಅಂತ ಹೇಳ್ತಾನೆ. ಅಂದ್ರೆ ಇನ್ಕ್ರೀಸ್ಡ್ ಬೈ ಅಂದ್ರೆ ನಾವಿನ್ನ ಇಲ್ಲಿ ಸೊ ಇನ್ಕ್ರೀಸ್ ಮಾಡಿ ಅಂತ ನಮಗ್ ಹೇಳ್ತಾ ಇದ್ದಾನೆ. ಇನ್ಕ್ರೀಸ್ಡ್ 2 ಅಂದ್ರೆ ಆಲ್ರೆಡಿ ಇನ್ಕ್ರೀಸ್ ಮಾಡಿದೀವಿ ಅಂತ ಅವ್ನು ಹೇಳ್ತಾನೆ. ಸೊ ನಾವು ಮಾಡಬೇಕಾಗಿರೋದ್ರಿಂದ 4,000 ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ನಾನಿಲ್ಲಿ ಬರೀತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ನಾನು ಏನ್ ಹೇಳ್ದೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದಿರೋದು ಇನ್ನೊಂದು ಎಲ್ಲಿ ಬರ್ತಾ ಹೋಗ್ಬೇಕು, ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತಾ ಹೋಗ್ಬೇಕು ಅಥವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಾದ್ರೂ ಬರಬಹುದು. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದಿರೋದ್ರಿಂದ ನೆಕ್ಸ್ಟ್ ನಾನಿಲ್ಲಿ ಏನ್ ಮಾಡ್ತೀನಿ, ಡೆಟಾರ್ಸ್ ಅನ್ನ ಬರೀತಾ ಹೋಗ್ತೀನಿ. ಇನ್ನರ್ ಕಾಲಮ್ ಅಲ್ಲಿ ಡೆಟಾರ್ಸ್ ಎಷ್ಟಿತ್ತು ನಮ್ಮ ಹತ್ರ, ಫಸ್ಟ್ ಇನ್ನರ್ ಕಾಲಮ್ ನ ನೋಡ್ತಾ ಹೋಗ್ಬೇಕು, ವಿಚ್ ಈಸ್ ಆಫ್ ₹40,000. ಫಸ್ಟ್ ನಮ್ಮ ಹತ್ರ ಇದ್ದಿದ್ದು ಡೆಟಾರ್ಸ್ 40,000. ಇದ್ರಲ್ಲಿ ನಾವ್ ಏನ್ ಲೆಸ್ ಮಾಡ್ಬೇಕು ಅಂದ್ರೆ PDD ನ ಲೆಸ್ ಮಾಡ್ಬೇಕು. ಹಾಗಾದ್ರೆ ಯಾವ PDD ಅಮೌಂಟ್, ಆಲ್ರೆಡಿ ನಮ್ಮ ಹತ್ರ 2,000 ಇತ್ತು. ಸೊ ಮತ್ತೆ ಇನ್ಕ್ರೀಸ್ ಮಾಡಕ್ ಹೇಳ್ತಾ ಇದ್ದಾನೆ. ಇನ್ಕ್ರೀಸ್ ಅಂದ್ರೆ ಏನ್ ಮಾಡ್ತೀವಿ ನಾವಿಲ್ಲಿ, ಪ್ಲಸ್ ಮಾಡ್ತೀವಿ. ಡಿಕ್ರೀಸ್ ಹೇಳಿದಿದ್ರೆ ಮೈನಸ್ ಮಾಡ್ತಾ ಇದ್ವಿ. ಇನ್ಕ್ರೀಸ್ ಹೇಳಿದಾನೆ, ಅದಕ್ಕೆ ನಾವು ಪ್ಲಸ್ ಮಾಡಿ ಎಷ್ಟು ಇನ್ಕ್ರೀಸ್ ಹೇಳಿರೋದು ಅವನು 4,000. ಸೊ 2,000 ಪ್ಲಸ್ 4,000 6,000. 40,000 ಅಲ್ಲಿ ನಾವು 6,000 ನ ಇವಾಗ ಏನ್ ಮಾಡ್ಬೇಕು, ನಾವಿಲ್ಲಿ ಮೈನಸ್ ಮಾಡ್ಬೇಕು. ಸೊ ಫೈನಲ್ ಆಗಿ ಬರೋ ಅಂತ ಆನ್ಸರ್ ನಮಗೆ 34,000. ಒಂದು ನಾನು ನಿಮ್ಗೆ ಮೆಥಡ್ ಅನ್ನ ಹೇಳ್ತಾನೆ ನೋಡಿ. ಏನಾದ್ರೂ ಅವನು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇನ್ಕ್ರೀಸ್ಡ್ ಬೈ ಆರ್ ಡಿಕ್ರೀಸ್ಡ್ ಬೈ ಅಂತ ಏನಾದ್ರೂ ಕೊಟ್ರೆ ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿರುತ್ತೆ ಅಮೌಂಟ್ ಅದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಹಾಕಿ, ಸಪೋಸ್ ಅವನೇನಾದ್ರೂ ಇನ್ಕ್ರೀಸ್ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಡ್ ಮಾಡಿ, ಡಿಕ್ರೀಸ್ ಹೇಳಿದ್ರೆ
ಮೈನಸ್ ಮಾಡಿ. ಇದಿಷ್ಟೇ, ಇದನ್ನೇ ನಾವು ಮಾಡ್ಬೇಕಾಗಿರೋದು. 2 ಹೇಳಿದಾಗ ಏನ್ ಮಾಡ್ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಸುಮಾರು ಜನ ಸ್ಟೂಡೆಂಟ್ಸ್ ಎಡವದೆ ಈ PDD ಅಡ್ಜಸ್ಟ್ಮೆಂಟ್ ಅಲ್ಲಿ. ಏನಿಲ್ಲ, ಸಿಂಪಲ್ ಟ್ರಿಕ್ಸ್. ಬೈ ಅಂದ್ರೆ ನಾವು ಇಲ್ಲಿ ಫಸ್ಟ್ ರಿಡಕ್ಷನ್ ಮಾಡಬೇಕು. 2 ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ನೋಡ್ತೀವಿ. ಸೊ ಬೈ ಅಂತ ಹೇಳಿದ್ರೆ ಆಡ್ ಆರ್ ಮೈನಸ್ ಎಲ್ಲಿ ಮಾಡ್ತಾ ಹೋಗ್ತೀವಿ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡ್ತೀವಿ. ಬಿ ನೆನ್ಪಿಟ್ಕೊಂಡ್ಬಿಡಿ. ಬ್ಯಾಲೆನ್ಸ್ ಶೀಟ್ ಬೈ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಡ್ ಅಥವಾ ಮೈನಸ್ ನ ಮಾಡಬೇಕು. ಯಾಕೆ ಆಡ್ ಅಥವಾ ಮೈನಸ್ ಅಂದ್ರೆ ಇನ್ಕ್ರೀಸ್ ಆಗಿದ್ರೆ ಆಡ್, ಡಿಕ್ರೀಸ್ ಆಗಿದ್ರೆ ಮೈನಸ್. ಸೊ ಈಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದಿರೋದು 2 ಸಲ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ನೋಡ್ತಾ ಹೋಗಿ ಏನ್ ಹೇಳ್ತಾ ಇದ್ದಾನೆ? ಬಿಲ್ಡಿಂಗ್ಸ್ ಆರ್ ರಿವ್ಯಾಲ್ಯೂಡ್ ಅಟ್ 1,20,500. ಬಿಲ್ಡಿಂಗ್ಸ್ ರಿವ್ಯಾಲ್ಯೂಡ್ ಆಯ್ತಂತೆ. ಫಸ್ಟ್ ಇದ್ದಿದ್ದೆಷ್ಟು ಹಾಗಾದ್ರೆ ಬಿಲ್ಡಿಂಗ್ಸ್ 92,000 ಇತ್ತು. ಫಸ್ಟ್ ಇದ್ದಿದ್ದೆಷ್ಟು ಬಿಲ್ಡಿಂಗು 92,000. ಇವಾಗ ಬಿಲ್ಡಿಂಗ್ ಎಷ್ಟಾಗಿದೆ? 1,20,500. ಅಂದ್ರೆ ಇನ್ಕ್ರೀಸ್ ಆಯ್ತು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಅಪ್ರಿಸಿಯೇಷನ್ ಆಯ್ತು. ಸೊ ಯಾವಾಗ ಅಸೆಟ್ ಅಪ್ರಿಶಿಯೇಟ್ ಆಗುತ್ತೆ ನಾವೇನ್ ಮಾಡ್ತಾ ಹೋಗ್ತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. ನೋಡಿ, ಡಿಕ್ರೀಸ್ ಆದಾಗ ಡೆಬಿಟ್ ಮಾಡಿದೀವಿ, ಇನ್ಕ್ರೀಸ್ ಆದಾಗ ಏನ್ ಮಾಡ್ತಾ ಹೋಗ್ತೀವಿ? ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. ಸೊ ಬೈ ಬಿಲ್ಡಿಂಗ್ಸ್ ಸೊ ಫಸ್ಟ್ ಇದ್ದಿದ್ದು ಅಮೌಂಟ್ 1,20,500. ಸಾರಿ, ಇವಾಗ ರಿವ್ಯಾಲ್ಯೂಡ್ ಆಗಿರೋದು ಫಸ್ಟ್ ಇದ್ದಿದ್ದು 92,000. ಸೊ ಇವೆರಡನ್ನು ಮೈನಸ್ ಮಾಡಿದಾಗ ಎಷ್ಟು ನಮಗೆ ಇನ್ಕ್ರೀಸ್ ಆಗಿದೆ ಅಂದ್ರೆ 28,500. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ 2 ಸಲ ಬರಬೇಕು. ಸೊ ಇನ್ನೊಂದು ನಾನು ಎಲ್ಲಿ ಬರೀತಾ ಹೋಗ್ತೀನಿ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀತಾ ಹೋಗ್ತೀನಿ. ಬಿಲ್ಡಿಂಗ್ಸ್ ಸೊ ಫಸ್ಟ್ ಇದ್ದಿದ್ದು ಅಮೌಂಟ್ 92,000 ಇತ್ತು. ಅದಕ್ಕೆ ಆಡ್, ನಾನಿಲ್ಲಿ ಅಪ್ರಿಸಿಯೇಷನ್ ಅಂತನಾದ್ರೂ ಕೊಡಬಹುದು ಅಥವಾ ನೀವು ಇದಕ್ಕೆ ಇನ್ಕ್ರೀಸ್ ವ್ಯಾಲ್ಯೂ ಅಂತನಾದ್ರೂ ಬರೀಬಹುದು. ಸೊ ನಾನು ಅಪ್ರಿಸಿಯೇಷನ್ ಅಂತ ಹೇಳಿ, ಎಷ್ಟು ಅಪ್ರಿಸಿಯೇಷನ್ ಆಗಿದೆ? 28,500. ಸೊ ಇದಿಷ್ಟನ್ನು ಆಡ್ ಮಾಡಿದಾಗ ಸೊ ನನಗ್ ಬರುವಂತ ಅಮೌಂಟ್ 1,20,500. ಸೊ ಈಗ ನಾನು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದನ್ನೆಲ್ಲ ನಾನು ಕರೆಸ್ಪಾಂಡೆನ್ಸ್ ಎಂಟ್ರಿನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಇದು ಪ್ರೊಸೀಜರ್ ಲಾಂಗ್ ಅನ್ನಿಸ್ಬೋದು. ಬಟ್ ನೀವು ಪ್ರಾಕ್ಟೀಸ್ ಮಾಡುವಾಗ ಇದೇ ವೇನಲ್ಲಿ ಮಾಡಿದ್ರೆ ಮಿನಿಮಮ್ ನೀವು 5 to 6 minutes ಅಲ್ಲಿ ನೀವು ಎಂಟೈರ್ ಪ್ರಾಬ್ಲಮ್ ಅನ್ನ ಮುಗಿಸ್ತೀರಾ. ಸೊ ನೀವು ಅಂಡ್ ಮೋರ್ ಓವರ್ ನೀವು ಇಲ್ಲಿ ಫಸ್ಟ್ ನೀವು ಕ್ವಶನ್ ಅಲ್ಲಿ ನೀವು ಸ್ಟಾರ್ ಮಾರ್ಕ್ ಹಾಕಿರೋದ್ರಿಂದ ಅಡ್ಜಸ್ಟ್ಮೆಂಟ್ಸ್ ಎಂಟ್ರೀಸ್ ನಿಮಗೆ ಗೊತ್ತಾಗತ್ತೆ. ಸೊ ಕರೆಸ್ಪಾಂಡೆನ್ಸ್ ಎಂಟ್ರೀಸ್ ನೀವು ಕೊಡ್ತಾ ಹೋಗ್ತೀರಾ. ಸೊ ಈಗ ಏನ್ ಮಾಡ್ಬೇಕು? ಒಂದೊಂದೇ ಅಕೌಂಟ್ ಅನ್ನ ನಾವು ಕ್ಲೋಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಅಕೌಂಟ್ ನ ನಾವು ಕ್ಲೋಸ್ ಮಾಡ್ಬೇಕಾಗಿರೋದು ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ನಾವು ಕ್ಲೋಸ್ ಮಾಡ್ಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆದ್ಮೇಲೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಿ ಬಿಡ್ತೀವಿ ನಾವು. ಸೊ ಈಗ ನಮ್ಗೆ ಇಲ್ಲಿ ನೋಡ್ತಾನೆ ಗೊತ್ತಾಗತ್ತೆ ಯಾವ ಕಡೆ ಅಮೌಂಟ್ ಜಾಸ್ತಿ ಇದೆ. ಸೊ ನೋಡೋಣ, ಇಲ್ಲಿ 28,500. ಸೊ ಇದೇ ಕಡೆ ಅಮೌಂಟ್ ನಮಗೆ ಏನಾಗಿದೆ? ಜಾಸ್ತಿ ಆಗಿದೆ. ಸೊ 28,500 ನಿಮ್ಗೆಲ್ಲರಿಗೂ ಗೊತ್ತು. ನಾವು ಬ್ಯಾಲೆನ್ಸ್ ಮಾಡುವಾಗ 2 ಅಮೌಂಟ್ ಏನಾಗಿರ್ಬೇಕು? ಸೇಮ್ ರೋ ನಲ್ಲಿ ಬರಬೇಕು. ಸೊ ಇದು ಎಲ್ಲ ಕೂಡ ಎಕ್ಸಾಮ್ ಅಲ್ಲಿ ಮ್ಯಾಟರ್ ಆಗುತ್ತೆ. ಪ್ರೆಸೆಂಟೇಷನ್ ಶುಡ್ ಬಿ ಕ್ಲೀನ್. ಪ್ರೆಸೆಂಟೇಷನ್ ಕ್ಲೀನ್ ಆಗಿರ್ಬೇಕು. ಸೊ ಈಗ ನಾನು 28,000 ಯಾವುದು ಹೈಯೆಸ್ಟ್ ಇದೆ? ಈಗ ಸಪೋಸ್ ಈ ಕಡೆ ಜಾಸ್ತಿ ಅಮೌಂಟ್ ಇತ್ತು ಅಂದ್ರೆ ನಾನು ಇದನ್ನೇ 2 ಕಡೆ ಬ್ಯಾಲೆನ್ಸ್ ಅಂತ ತೋರಿಸ್ತಿದ್ದೆ. ಸೊ 28,500 ಮೈನಸ್ 1,500 ಮೈನಸ್ 4,000 ಮಾಡಿದಾಗ ನಮಗೆ ಬಂದಿರೋ ಅಂತ ಆನ್ಸರ್ 23,000. ನಾನು ಆಗ್ಲೇನೆ ಹೇಳಿದೆ, ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬಂತು ಅಂದ್ರೆ ಪ್ರಾಫಿಟ್, ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬಂತು ಅಂದ್ರೆ ಲಾಸ್ ಅಂತ ಹೇಳ್ತೀವಿ. ಸೊ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಸೊ ಎಷ್ಟು ಪ್ರಾಫಿಟ್ ನಮಗೆ ಬಂದಿರೋದು? 23,000. ಈ 23,000 ಅನ್ನ ಯಾರ್ಯಾರಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ರೆ ವಿಚ್ ಈಸ್ ಆಫ್ ಬ್ಯಾಲೆನ್ಸಿಂಗ್ ಫಿಗರ್. ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಆಸ್ ಯೂಶುವಲ್ ಸೇಮ್ ಸುರೇಶ್ ಅಂಡ್
ಶಂಕರ್. ಇಬ್ರಿಗೂ ಕೂಡ ನಾವು ಶೇರ್ ಮಾಡಬೇಕು. ಯಾವ ರೇಷಿಯೋನಲ್ಲಿ ಶೇರ್ ಮಾಡ್ತೀವಿ? ಪ್ರಾಬ್ಲಮ್ ಅಲ್ಲೇ ಹೇಳಿದಾನೆ, ದೇ ಆರ್ ದ ಪಾರ್ಟ್ನರ್ ಶೇರಿಂಗ್ ದ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 1:1 ಅಂತ ಹೇಳಿ. ಅಂದ್ರೆ 28,500 into 1 divided by 2. 28,500 into 1 divided by 2. ಸೊ ಇಬ್ರಿಗೂ ಇಲ್ಲಿ ಸಿಗುವಂತ ಅಮೌಂಟ್ 11,500. ಸೊ ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ ಕ್ಲೋಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಬಂದಿರುವಂತ ಪ್ರಾಫಿಟ್ ಅಥವಾ ಲಾಸ್ ಅನ್ನ ನಾವೆಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ರಿವ್ಯಾಲ್ಯೂಯೇಷನ್ ಅಲ್ಲಿ ಬರುವಂತ ಪ್ರಾಫಿಟ್ ಲಾಸ್ ಅನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ನಾವೇನ್ ಮಾಡ್ತಾ ಹೋಗ್ತೀವಿ? ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ತೀವಿ. ಗೊತ್ತಾಗ್ತಾ ಇದೆಯಾ? ಸೊ ಏನಂತ ಬರೀತೀವಿ? ಸೊ ಟು ಪ್ರಾಫಿಟ್ ಅಂತ ಹೇಳಿ, ಸಾರಿ ಇಲ್ಲಿ 2 ಬಂದಿರೋದ್ರಿಂದ ಇಲ್ಲಿ ಏನಂತ ಬರೀತೀವಿ? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಎಲ್ಲಿಂದ ಬಂದಿರೋದು ನಮಗಿದು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಂದ ಬಂದಿದೆ. ಸೊ ಸುರೇಶಿಗೆ ಎಷ್ಟು ಕೊಡ್ತಾ ಇದ್ದೀನಿ ನಾನು? 11,500. ಶಂಕರಿಗೆ ಕೊಡ್ತಾ ಇರೋದು 11,500. ಆಸ್ ಯೂಶುವಲ್ ಜಗದೀಶ್ಗೆ ಏನೂ ಇಲ್ಲ, ಯಾಕಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಓನ್ಲಿ ರೆಸ್ಪೆಕ್ಟ್ ಟು ದಿ ಓಲ್ಡ್ ಪಾರ್ಟ್ನರ್ಸ್ ಗೆ ಮಾತ್ರ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಸುಮಾರು ಜನ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಪ್ರಾಫಿಟ್ ಇಲ್ಲಿ ಲಾಸ್ ನ ನಾವಿಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡೋದನ್ನ ಮರ್ತು ಹೋಗ್ತೀವಿ. ಸೊ ಅದರಲ್ಲೂ ಕೂಡ ಮಾರ್ಕ್ಸ್ ಅನ್ನ ನಾವು ಕಟ್ ಮಾಡ್ತಾ ಹೋಗ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಂದ ಬಂದಿರೋಂತ 11,500 ಅನ್ನ ನಾವು ಇಬ್ರಿಗೂ ಇಲ್ಲಿ ಶೇರ್ ಮಾಡಿದೀವಿ. ಸೊ ಈಗ ಈ ಅಕೌಂಟ್ ಅನ್ನು ಕೂಡ ನಾವು ಕ್ಲೋಸ್ ಡೌನ್ ಮಾಡಬೇಕು. ಸೊ ಕ್ಲೋಸ್ ಡೌನ್ ಮಾಡಬೇಕು ಅಂದ್ರೆ ಆಸ್ ಯೂಶುವಲ್ ಜಗದೀಶ್ ಕಡೆ ಇಲ್ಲಿ ಏನು ಇಲ್ಲ, 75,000 ಇವ್ಗೆ ಉಳಿದಿದೆ. ಅಂಡ್ ಇದಿಷ್ಟನ್ನು ಆಡ್ ಮಾಡ್ತಾ ಹೋಗೋಣ. 40,000 and 7,500, 12,500, 11,500. ಸೊ ಇದಿಷ್ಟನ್ನು ನಾವು ಇಲ್ಲಿ ಆಡ್ ಮಾಡ್ತಾ ಹೋದ್ರೆ ಸೊ ನಮಗ್ ಬರುವಂತ ಆನ್ಸರು, ಒಂದ್ ನಿಮಿಷ, ನಾವಿಲ್ಲಿ ಇನ್ನೊಂದು ಎಂಟ್ರಿನ ಮಿಸ್ ಮಾಡಿದೀವಿ. ಏನು ಅಂತ ನೋಡಿ. ಇಲ್ಲಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್. ಈಗ ನಾವು ಅಕೌಂಟ್ ಅನ್ನ ಕ್ಲೋಸ್ ಮಾಡಕ್ಕಿಂತ ಮುಂಚೆ ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೋಗುತ್ತೆ, ಬಿಲ್ಸ್ ಪೇಯಬಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೋಯ್ತು, ರಿಸರ್ವ್ ಫಂಡ್ ಕೊಟ್ಟಿದೀವಿ. ನಾ ಹೇಳ್ದೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದನ್ನು ಕೂಡ ನಾವೇನ್ ಮಾಡ್ಬೇಕು? ಇಲ್ಲಿ ಶೇರ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿ, ಇದು ಲಯಬಿಲಿಟಿ ಸೈಡ್ ಇರೋದ್ರಿಂದ ನಾವು ಅದನ್ನ ಇವ್ರಿಗೆ ಇಲ್ಲಿ ಹಂಚ್ತಾ ಹೋಗ್ತೀವಿ. ಏನಂತ ಕೊಡ್ತೀವಿ ಅಂದ್ರೆ ಬೈ P&L ಅಕೌಂಟ್ ಅಂತ ಹೇಳಿ, ಬೈ P&L ಅಕೌಂಟ್ ಅಂತ ಹೇಳಿ. ಸೊ ಇರೋ ಅಂತ 30,000 ಅನ್ನ ಈಕ್ವಲ್ ರೇಷಿಯೋನಲ್ಲಿ 15,000 ನಾವು ಶೇರ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ನಾನು ನಿಮ್ಗೆ ಅವಾಗ್ಲೇನೆ ಹೇಳಿದ್ದೆ, ಇಲ್ಲಿ ಕಂಪಲ್ಸರಿ ಎಂಟ್ರೀಸ್ ಬರ್ತಾ ಹೋಗುತ್ತೆ. ಬ್ಯಾಲೆನ್ಸ್ ಬ್ರಾಟ್ ಡೌನ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬೈ ಬ್ಯಾಂಕ್ ಅಂತ ಹೇಳಿ ನ್ಯೂ ಪಾರ್ಟ್ನರ್ ತಂದಿರುವಂತ ಗುಡ್ ವಿಲ್ ಹಾಗೆ ಕ್ಯಾಶ್, ಅಲಾಂಗ್ ವಿತ್ ದಟ್ ನಮಗೆ ಒಂದು ತಗೊಂಡ್ಬಂದಿರುವಂತ ಗುಡ್ ವಿಲ್ ನ ಕೊಟ್ಟು ನಾವು ಅದನ್ನ ಏನ್ ಮಾಡ್ಬೇಕು? ಇಲ್ಲಿ ಕರೆಸ್ಪಾಂಡೆನ್ಸ್ ಆಗಿ ಡೆಬಿಟ್ ಎಂಟ್ರಿನ ತೋರಿಸ್ತಾ ಹೋಗ್ಬೇಕು. ಸೊ ಇದಿಷ್ಟು ನಮಗೆ ನಾವು ಆಡ್ ಮಾಡ್ತಾ ಹೋದ್ರೆ ಸೊ 60,000, 7,500, 15,000, 11,500, 12,500. ಸೊ ಇದಿಷ್ಟು ನಮ್ಗೆ ಇಲ್ಲಿ ಆಡ್ ಮಾಡ್ತಾ ಹೋದ್ರೆ ಬರೋ ಅಂತ ಆನ್ಸರು 1,06,500. ಸೊ ಇಲ್ಲಿ ನಮಗೆ ಬರುವಂತ ಆನ್ಸರು 86,500. ಸೊ ಈ ಕಡೆನೆ ಜಾಸ್ತಿ ಇರೋದ್ರಿಂದ ಆಸ್ ಯೂಶುವಲ್ ನಾನು ಸೇಮ್ ಕಾಲಮ್ ಅಲ್ಲಿ ಬರಿತಾ ಹೋಗ್ತೀನಿ. ಸೇಮ್ ರೋ ನಲ್ಲಿ 1,06,500, 86,500 and 75,000. ಸೊ ಇದಿಷ್ಟು ಕಡಿಮೆ ಇರೋದ್ರಿಂದ ನಾವಿಲ್ಲಿ ಏನು ಮೈನಸ್ ಮಾಡ್ತೀವಿ? ಸೊ ಬರೋ ಅಂತ ಆನ್ಸರ್ನೆ ನಾವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳ್ತೀವಿ. ಇಲ್ಲಿ ಬರೋ ಅಂತ ಆನ್ಸರ್ ನಾವೇನಂತ ಹೇಳ್ತೀವಿ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ 1,60,500 ಅಲ್ಲಿ 12,500. ಸೊ ನಾವು ಇಲ್ಲಿ ಏನ್ ಮಾಡ್ತಾ ಹೋಗ್ತೀವಿ? ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ನೋಡಿ, ನಾನು ಆಗ್ಲೇ ಹೇಳ್ದಂಗ
ನಾವು ಇಲ್ಲಿ ಏನು ಗುಡ್ ವಿಲ್ ನಾವು ಶೇರ್ ಮಾಡಿದೀವಿ, ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಇಂದ ಬಂದಿರುವಂತ ಗುಡ್ ವಿಲ್ ಸುರೇಶ್ಗೆ ಮತ್ತೆ ಶಂಕರ್ಗೆ 12,500 ನಾವು ಏನ್ ಶೇರ್ ಮಾಡಿದೀವಿ ಅದನ್ನ ಕರೆಸ್ಪಾಂಡೆನ್ಸ್ ಎಂಟ್ರಿ ಅಂತ ಹೇಳಿ ನಾನು ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್ ಟು ಶಂಕರ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಡಬೇಕು. ಸೊ ನಾ ಅವಾಗಲೇ ಕಾಲಮ್ ನನ್ಗೆ ಇಲ್ಲಿ ಮಿಸ್ ಆಯ್ತಾ ಹೋಯ್ತು. ಸೊ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ 12,500 ಅಂತ ಜಗದೀಶಿಗೆ ಕೊಡಬೇಕು, ಶಂಕರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಜಗದೀಶ್ಗೆನೆ ನಾವಿಲ್ಲಿ ಪೇ ಮಾಡಬೇಕು. ಸೊ ನಾವ್ ಅವಾಗಲೇ ಕಾಲಮ್ ಮಿಸ್ ಆಗಿರೋದ್ರಿಂದ ನಾವು ಸುರೇಶ್ ಅಂತ ಹೇಳಿ ಸುರೇಶ್ಗೆ ಕೊಟ್ಟು ಶಂಕರ್ ಅಂತ ಹೇಳಿ ಶಂಕರ್ಗೆ ಮಿಸ್ ಆಗ್ತಾ ಹೋಯ್ತು. ಸೊ ನಮ್ದು ಆ ಮೆಥಡ್ ಅಲ್ಲಿ ನಾವು ಯೂಸ್ ಮಾಡಬಾರ್ದು. ಸೊ ಈ ಮೆಥಡ್ ಅನ್ನ ನಾವು ಫಾಲೋ ಮಾಡ್ತಾ ಹೋಗ್ಬೇಕು. ಅಂಡ್ ಈಗ ನಮ್ಗೆ ಬರೋ ಅಂತ ಬ್ಯಾಲೆನ್ಸಿಂಗ್ ಫಿಗರ್ ನ ನಾವು ಏನಂತ ಹೇಳ್ತೀವಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳ್ತೀವಿ. ಸೊ ನಮ್ಗೆ ಇಲ್ಲಿ ಕೊಡೋ ಅಂತ ಇವ್ರದ್ದು ಬ್ಯಾಲೆನ್ಸ್ ಬಂದು 1,06,500 ಸುರೇಶ್ದು ಅಂಡ್ ಶಂಕರ್ದು ನೋಡ್ತಾ ಹೋದ್ರೆ 86,500 ಅಂಡ್ ಅಗೇನ್ ನಮ್ಗೆ ಬರುವಂತ ಜಗದೀಶ್ದು 50,000. ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ, ವಿಚ್ ಈಸ್ ಕಾಲ್ಡ್ ಆಸ್ ನ್ಯೂ ಕ್ಯಾಪಿಟಲ್. ಇದನ್ನ ನಾವು ನ್ಯೂ ಕ್ಯಾಪಿಟಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನ ನಾವ್ ಎಲ್ಲಿಗೆ ತಗೊಂಡು ಹೋಗ್ತೀವಿ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಂಡು ಹೋಗ್ತೀವಿ. ರಿವ್ಯಾಲ್ಯೂಯೇಷನ್ ಇಂದ ಬರುವಂತ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ನಾವ್ ಎಲ್ಲಿಗೆ ತಗೊಂಡ್ ಬರ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ತರ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುವಂತ ಕ್ಯಾಪಿಟಲ್ ನ ನಾವು ಬ್ಯಾಲೆನ್ಸ್ ಶೀಟ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾವು ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಿದ್ವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಆಯ್ತು, ನಮ್ದು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯ್ತು. ಸೊ ನೆಕ್ಸ್ಟ್ ನಮ್ಗೆ ಬ್ಯಾಲೆನ್ಸ್ ಶೀಟ್. ಸೊ ನಾವು ಬ್ಯಾಲೆನ್ಸ್ ಶೀಟ್ ನ ಎಂಟ್ರಿ ಮಾಡುವಾಗ ನಮ್ಗೆ ಬೇಸ್ ಆಗಿ ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ರೆಫರ್ ಮಾಡ್ತಾ ಹೋಗ್ಬೇಕು. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಯಾವುದು, ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ ನಮ್ಗೆ ಇಲ್ಲಿ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಇರಲಿಲ್ಲ. ಸೊ ನಾವು ಕ್ರೆಡಿಟಾರ್ಸ್ ನ ಏನ್ ಮಾಡ್ತಾ ಹೋಗ್ತೀವಿ, ಇವಾಗ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಕ್ರೆಡಿಟಾರ್ಸ್, ಸೊ ನಾನಿಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಾ ಹೋಗ್ತೀನಿ, CRS ಅಂತ ಹೇಳಿ, ಕ್ರೆಡಿಟಾರ್ಸ್ ಆಫ್ ₹40,000. ಏನು ಅಡ್ಜಸ್ಟ್ಮೆಂಟ್ ಇರಲಿಲ್ಲ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ ನ ನಾನಿಲ್ಲಿ ಬರಿತಾ ಹೋಗ್ತಿದ್ದೀನಿ. ಅಂಡ್ ದೆನ್ ಬಿಲ್ಸ್ ಪೇಯಬಲ್ ವಿಚ್ ಈಸ್ ಕಾಲ್ಡ್ ಆಸ್ ಬಿಲ್ಸ್ ಪೇಯಬಲ್. ಇದು ಕೂಡ ನಮಗೆ ಒಂದು ಲಯಾಬಿಲಿಟಿ ಆಗಿರುತ್ತೆ. ಸೊ ಬಿಲ್ಸ್ ಪೇಯಬಲ್ ಅಮೌಂಟ್ ಎಷ್ಟಿದೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 45,000. ಏನೂ ಅಡ್ಜಸ್ಟ್ಮೆಂಟ್ ಇರಲಿಲ್ಲ, 45,000 ಆಸ್ ಯೂಶುವಲ್ ನಾನು ಹಾಗೆ ಬರೀತೀನಿ. ದೆನ್ ಕ್ಯಾಪಿಟಲ್ ಅಕೌಂಟ್ಸ್ ನ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, ಕ್ಯಾಪಿಟಲ್ ಅಕೌಂಟ್. ಸೊ ನಾನು ಹಾಗೆ ಬರೀತೀನಿ ಕ್ಯಾಪಿಟಲ್ ಅಕೌಂಟ್ಸ್ ಅಂತ ಹೇಳಿ. ಸೊ ಯಾರ್ಯಾರು ಕ್ಯಾಪಿಟಲ್ ಇತ್ತು ಇಲ್ಲಿ, ಸುರೇಶ್. ಸೊ ಸುರೇಶ್ ಕ್ಯಾಪಿಟಲ್ ಇತ್ತು. ಸೊ ಎಷ್ಟಿತ್ತು ನೋಡ್ತಾ ಹೋದ್ರೆ ಸುರೇಶ್ ಕ್ಯಾಪಿಟಲ್ ಪ್ರಾಬ್ಲಮ್ ಅಲ್ಲಿ 1,06,500. ನೋಡಿ ಇಲ್ಲೇ ಹೇಳ್ತಾ ಇದ್ದಾನೆ ದ ಸುರೇಶ್ ಕ್ಯಾಪಿಟಲ್. ಇಲ್ಲಿ ನಮ್ಗೆ ನ್ಯೂ ಕ್ಯಾಪಿಟಲ್ ಸಿಕ್ಕಿದೆ ಅಲ್ವಾ, ನೋಡ್ತಾ ಹೋಗಿ 1,06,500. ಈ ನ್ಯೂ ಕ್ಯಾಪಿಟಲ್ ನಾನು ಇಲ್ಲಿ ಬರಿತಾ ಹೋಗ್ತೀನಿ, ಸುರೇಶ್ ಕ್ಯಾಪಿಟಲ್. ಅಂಡ್ ನೆಕ್ಸ್ಟ್ ನಮ್ಗೆ ಇಲ್ಲಿ ಇನ್ನೊಬ್ಬ ಇರೋಂಥವ್ನು ಯಾರು, ಶಂಕರ್. ಸೊ ವಾಟ್ ಈಸ್ ದ ಶಂಕರ್ಸ್ ನ್ಯೂ ಕ್ಯಾಪಿಟಲ್, 86,500. and the next one is Jagadish. So Jagadish the new capital ಎಷ್ಟಿದೆ, 50,000. So ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬಂದಿರೋಂತ ನ್ಯೂ ಕ್ಯಾಪಿಟಲ್ ನ ನಾವೆಲ್ಲಿಗೆ ತಗೊಂಡ್ ಬರ್ತಾ ಇದೀವಿ, ಇವಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಂಡ್ ಬಂದು ನಾವು ನ್ಯೂ ಕ್ಯಾಪಿಟಲ್ ಅಂತ ಹೇಳಿ ಅದನ್ನ ನಾವು ತೋರಿಸಿದೀವಿ. ಅಂಡ್ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ನಾವು ಬರೆಯೋ ಹಾಗಿಲ್ಲ, ಯಾಕೆ, ಬಾಕ್ಸ್ ಅಲ್ಲಿ ಇರೋದೆಲ್ಲ ಒಂದೇ ಸಲ ಬರಬೇಕು, ವಿಚ್ ಇಸ್ ಆಲ್ರೆಡಿ ವಿ ಹ್ಯಾವ್ ರಿಟರ್ನ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬೈ P&L ಅಕೌಂಟ್ ಅಂತ ಹೇಳಿ ನಾವು ಮೆನ್ಷನ್ ಮಾಡಿದೀವಿ. ಅಲ್ಲಿಗೆ ನಮ್ಗೆ ಲಯಾಬಿಲಿಟಿ ಪಾರ್ಟ್ ಮುಗಿತಾ ಹೋಗ್ತು. ದೆನ್ ಲೆಟ್ಸ್ ಕಮ್ ಟು ಅಸೆಟ್ ಪಾರ್ಟ್. ಅಸೆಟ್ ಪಾರ್ಟ್ ಅಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಹೇಳಿದಾನೆ. ಸೊ ನಾವು ಕ್ಯಾಶ್ ಅಟ್ ಬ್ಯಾಂಕ್ ಅನ್ನ ಸ್ವಲ್ಪ ಲಾಸ್ಟ್ ಅಲ್ಲಿ ನಾವು ಅದನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಜೊತೆಗೆ ಲಾಸ್ಟ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಹೇಳ್ತಾ ಇದ್ದಾನೆ ಸ್ಟಾಕ್. ಸೊ ಯಾವುದೇ ರೀತಿಯಾದ ಸ್ಟಾಕಿಗೆ ನಮ್ಗಿಲ್ಲಿ ಅಡ್ಜಸ್ಟ್ಮೆಂಟ್ ಇರಲಿಲ್ಲ. ಸೊ ಡೈರೆಕ್ಟ್ ಅಮೌಂಟ್ ನಾನು ಬರೀತಾ ಇದ್ದೇನೆ 25
25,000. Stock is of rupees 25,000. And next debtors ಹೇಳ್ತಾ ಇದ್ದಾನೆ ನೋಡಿ. debtors ಅನ್ನ ಆಲ್ರೆಡಿ ನಾನು ಏನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಅಂಡ್ ಫರ್ನಿಚರ್, ಸೊ ಫರ್ನಿಚರ್ ಅಮೌಂಟ್ ಎಷ್ಟಿತ್ತು ನಮಗೆ 10,000 ಮೆನ್ಷನ್ ಮಾಡಿದ್ದೀನಿ. ಮಷಿನರಿ ಆಲ್ರೆಡಿ ಮಷಿನರಿನೂ ಕೂಡ ಅಡ್ಜಸ್ಟ್ಮೆಂಟ್ ಇತ್ತು, ಮೆಷಿನರಿನೂ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಂಡ್ ಬಿಲ್ಡಿಂಗ್ಸ್ಗೂ ಕೂಡ ಅಡ್ಜಸ್ಟ್ಮೆಂಟ್ ಇತ್ತು, ಆಲ್ರೆಡಿ ನಾನು ಇದನ್ನ ಮೆನ್ಷನ್ ಮಾಡಿದ್ದೀನಿ. ಅಂಡ್ ನಮಗೆ ನೆಕ್ಸ್ಟ್ ಉಳಿದಿರೋದು ಪೇಟೆಂಟ್ಸ್. ಸೊ ಪೇಟೆಂಟ್ಸ್ ಎಷ್ಟಿದೆ ಇವಾಗ 20,000. ಸೊ ನಾವಿಲ್ಲಿ ಒಂದು ಎಂಟ್ರಿನ ಬಿಟ್ವಿ. ಯಾವ ಎಂಟ್ರಿ ಬಿಟ್ವಿ? ಕ್ಯಾಶ್ ಅಟ್ ಬ್ಯಾಂಕ್ ಅನ್ನ ಬಿಟ್ವಿ. ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಅಥವಾ ಕ್ಯಾಶ್ ಏನೇ ಕೊಟ್ಟರು ಕೂಡ ನಾವು ಇದೇ ರೀತಿನಲ್ಲಿ ನಾವಿಲ್ಲಿ ಅದನ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನಾವು ಬರ್ಕೋತೀವಿ ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿ, ಸೊ ಇದಕ್ಕೆ ನಾವು ಏನೇನ ಆಡ್ ಮಾಡಬೇಕು ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್. ಸೊ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ, ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ 30,000. ಇನ್ನರ್ ಕಾಲಮ್ ಅಲ್ಲಿ ಬರಿತೀವಿ 30,000. ದೆನ್ ಇದಕ್ಕೆ ಏನನ್ನ ಆಡ್ ಮಾಡ್ತಾ ಹೋಗ್ತೀವಿ ಅಂದ್ರೆ ನಮ್ಗೆ ಆಲ್ರೆಡಿ ನಾವು ಇಲ್ಲಿ ಕ್ವಶನ್ ಅಲ್ಲೇ ಓದಿದೀವಿ, ಜಗದೀಶ್ ಶುಡ್ ಬ್ರಿಂಗ್ ಇನ್ 50,000 ಇನ್ ಕ್ಯಾಶ್ rupees 50,000. ಅವ್ನು ಏನ್ ಮಾಡ್ಬೇಕಿಲ್ಲಿ ಕ್ಯಾಶ್ ಅನ್ನು ತರ್ತಾ ಇದ್ದಾನೆ. ಸೊ ಅವ್ನ ಕ್ಯಾಪಿಟಲ್ ನಾವು 50,000 ಆಡ್ ಮಾಡ್ತೀವಿ. ಅಂಡ್ 25,000 ಟುವರ್ಡ್ಸ್ ಗುಡ್ವಿಲ್ಗೆ ಅವ್ನು ಎಷ್ಟು ತರ್ತಿದ್ದಾನೆ 25,000. ಸೊ ಕ್ಯಾಶ್ಗೆ ನಾವೇನ್ ಆಡ್ ಮಾಡಬೇಕು, ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಇದೇ ತರ ಇರುತ್ತೆ. ಕ್ಯಾಶ್ಗೆ ನಾವೇನ್ ಆಡ್ ಮಾಡಬೇಕು ಅಂದ್ರೆ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಹಾಗೆ ಗುಡ್ವಿಲ್ ಎರಡನ್ನೂ ಕೂಡ ನಾವಿಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. ಸೊ 30,000, 50,000 ಪ್ಲಸ್ 25,000 ಇಸ್ 1,05,000. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಕತೆ ಮುಗೀತು. ಸೊ ಇದೇ ರೀತಿ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು. ಈಗ ನಾವು ಎರಡೂ ಕಡೆ ಟೋಟಲ್ ಮಾಡ್ತೀವಿ. ಎರಡೂ ಕಡೆ ಟೋಟಲ್ ಮಾಡಿದಾಗ ನಮಗೆ ಅಸೆಟ್ ಎಷ್ಟಿದೆ ಇಸ್ ಈಕ್ವಲ್ ಟು ಲಯಬಿಲಿಟಿ ಇಸ್ ಈಕ್ವಲ್ ಟು ಅಸೆಟ್. ಎರಡೂ ಕೂಡ ನಮಗೆ ಸೇಮ್ ಆನ್ಸರ್ ಬರಬೇಕು. ಸೊ ಆಡ್ ಮಾಡ್ತಾ ಹೋದ್ರೆ ನಮಗೆ ಬರುವಂತ ಆನ್ಸರ್ 3,28,000. ನೋಡಿ ನಾನು ಇಲ್ಲೂ ಕೂಡ ಸೇಮ್ ರೋನಲ್ಲೇ ಬರೀತಾ ಇದ್ದೀನಿ 3,28,000. ಸೊ ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ನಾನು ಇದೇ ರೀತಿ ನಿಮಗೆ ಅಕೌಂಟೆನ್ಸಿನಲ್ಲಿ ಬೇರೆ ಪ್ರಾಬ್ಲಮ್ಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಂಡ್ ನೀವು ಇನ್ನೂ ಒಂದು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು, ನಿಮಗೆ ಟೋಟಲ್ ಇದು 3 ಅಕೌಂಟ್ ಅನ್ನು ಪ್ರಿಪೇರ್ ಮಾಡಕ್ಕೆ ನಿಮಗೆ ಬೇಕಾಗಿರುವಂತ ಮಾರ್ಕ್ಸ್ ಇಟ್ಟಿರುವಂತ ಮಾರ್ಕ್ಸ್ 12 ಮಾರ್ಕ್ಸ್. ನಿಮ್ಗೆ ಇಲ್ಲಿ ಏನೇ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವಿಲ್ಲಿ ಕರೆಕ್ಷನ್ ಮಾಡ್ತಾ ಹೋಗ್ತೀವಿ ಹೊರತು ಟೋಟಲ್ ಆಗಿಲ್ಲ ಅಂದ್ ಮಾತ್ರಕ್ಕೆ ಫುಲ್ 0 ಬರುತ್ತೆ ಅನ್ನೋದು ಸುಳ್ಳು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ಗೂ ಮಾರ್ಕ್ಸ್ ಇರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೂ ಮಾರ್ಕ್ಸ್ ಇರುತ್ತೆ, ಬ್ಯಾಲೆನ್ಸ್ ಶೀಟ್ಗೂ ನಮಗೆ ಮಾರ್ಕ್ಸ್ ಇರ್ತಾ ಹೋಗುತ್ತೆ. ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುವಂತ 5 ಕಂಪಲ್ಸರಿ ಎಂಟ್ರೀಸ್ ನ ನೆನ್ಪಿಡ್ಕೊಂಡಿರಿ. ಬ್ಯಾಲೆನ್ಸ್ ಬ್ರಾಡ್ ಡೌನ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬೈ ಬ್ಯಾಂಕ್ ಅಂತ ಹೇಳಿ ನ್ಯೂ ಪಾರ್ಟ್ನರ್ ತಂದಿರೋಂತ ಕ್ಯಾಪಿಟಲ್, ಅಂಡ್ ದ ನೆಕ್ಸ್ಟ್ ಜಗದೀಶ್ ಕ್ಯಾಪಿಟಲ್ ಅಥವಾ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಗುಡ್ವಿಲ್ ನ ಕೊಡ್ತೀವಿ. ಇಮಿಡಿಯೇಟ್ ಆಗಿ ಆ ಗುಡ್ವಿಲ್ ನ ನಾವೇನ್ ಮಾಡ್ತಾ ಹೋಗ್ತೀವಿ, ಇಲ್ಲಿ ಡೆಬಿಟ್ ಮಾಡ್ತಾ ಹೋಗ್ತೀವಿ ನ್ಯೂ ಪಾರ್ಟ್ನರ್ಸ್ ಅಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆನೆ ಇನ್ ದ ನೇಮ್ ಆಫ್ ಓಲ್ಡ್ ಪಾರ್ಟ್ನರ್. ಇದು ನಾನು ಅವಾಗಲೇ ಮಿಸ್ಟೇಕ್ ಆಗಿತ್ತು. ಸೊ ಓಲ್ಡ್ ಪಾರ್ಟ್ನರ್ಸ್ ಅಲ್ಲಿ ನಾವೇನ್ ಕೊಡ್ತೀವಿ, ನ್ಯೂ ಪಾರ್ಟ್ನರ್ಗೆ ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ಬರೋ ಆನ್ಸರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುವಂತ ಆನ್ಸರ್ ನಾವು ಬ್ಯಾಲೆನ್ಸಿಂಗ್ ಫಿಗರ್ ನಾವು ನ್ಯೂ ಕ್ಯಾಪಿಟಲ್ ಅಂತ ಹೇಳಿ ಡೈರೆಕ್ಟ್ ಆಗಿ ನಾವು ಬ್ಯಾಲೆನ್ಸ್ ಶೀಟ್ ಗೆ ತಗೊಳ್ತಾ ಹೋಗ್ತೀವಿ. ಸೊ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು RDD ಅಡ್ಜಸ್ಟ್ಮೆಂಟ್ ಬೈ ಇದ್ರೆ ಏನ್ ಮಾಡಬೇಕು ಅಂತ ಹೇಳಿದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ 2 ಅಂತ ಬಂದಾಗ ಯಾವ ತರ ಟ್ರೀಟ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.